ಬರಮಾಡಿಕೊಳ್ಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. Call them in the door. ಪ್ರಭು ದೇವರೇ, ನನ್ನ ಹೃದಯಾಂತರದಿಂದ ನಿನ್ನನ್ನು ಪ್ರಾರ್ಥಿಸಿ ನನ್ನ ಜೀವನದಲ್ಲಿ ಬರುವ ಸುಖ ದುಃಖ ಇವೆರಡನ್ನು ಒಳ್ಳೆಯ ಭಾವನೆಗಳಿಂದ ಅನುಭವಿಸುವ ಶಕ್ತಿ ಕೊಡು. ನನ್ನ ಪ್ರೀತಿಯು ಇತರರ ಸೇವೆಯಲ್ಲಿ ಬಲಪಡಿಸುವ ನನ್ನನ್ನು ಬಲಪಡಿಸು. ದೀನ We salute our national flag and pledge our allegiance to the same. Its honor and its glory depend upon the zeal and assiduity with which each one of us will shoulder his responsibilities of a good citizen. Its history, written in letters of gold, inspires us to put in good work for the flag name of our country. We declare our unflinching loyalty to our national flag and maintain that its course shall be our course, and that each individual amongst us shall make genuine efforts to add to its luster and glory and make it fly proudly aloft in the comet of nations. Thank you, Binti sir. Silent prayer for the world peace. ಅತ್ಯಂತ ಸಂತೋಷದ ದಿನವಾದ ಚಾಂದ್ರನೇ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರನ್ನು ಆತ್ಮೀಯವಾಗಿ ಸ್ವಾಗತಿಸುತ್ತೇನೆ. ನಮ್ಮ ಈ ಬಂಟ್ವಾಳ ಕ್ಲಬ್ 1973-74ರಲ್ಲಿ ಪ್ರಾರಂಭವಾಯಿತು. ಅಂದು ನಮ್ಮ ಕ್ಲಬ್ಬಿನ ಉದ್ಘಾಟನೆಯನ್ನು ನೆರವೇರಿಸಿದವರು ಡಾಕ್ಟರ್ MC ಶಾಸ್ತ್ರಿಯವರು. ಅವರು ನಮ್ಮ ಕವಿತಕ್ಕನ ಮಾವನಾಗಿರುವುದು ನಮ್ಮ ಬಂಟ್ವಾಳ ಕ್ಲಬ್ಗೆ ಅವರ ಕುಟುಂಬದೊಂದಿಗೆ ಇರುವ ವಿಶೇಷ ಸಂದರ್ಭವನ್ನು ತೋರಿಸುತ್ತದೆ. 53 ವರ್ಷಗಳ ನಂತರ ಇಂದು ನಮ್ಮ ಚಾರ್ಟರ್ ನೈಟ್ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಯಾಗಿ ಆಗಮಿಸಿರುವ ನಮ್ಮ ಪ್ರೀತಿಯ PDG ಕವಿತಕ್ಕ, ನಾವು ಅವರನ್ನು ಆಹ್ವಾನಿಸಿದಾಗ ಬಹಳ ಪ್ರೀತಿಯಿಂದ ನಮ್ಮ ಆಹ್ವಾನವನ್ನು ಸ್ವೀಕರಿಸಿ ಬಂದಿದ್ದಾರೆ. ಅವರಿಗೆ ನಮ್ಮ ಕ್ಲಬ್ ಪರವಾಗಿ ಹೃತ್ಪೂರ್ವಕ ಸ್ವಾಗತವನ್ನು ಕೋರುತ್ತೇನೆ. ಅದೇ ರೀತಿ ಈ ಕ್ಲಬ್ ಪ್ರಾರಂಭವಾಗಲು ಅಂದು ಆಲೋಚಿಸಿ ಅದಕ್ಕೆ ರೂಪ ನೀಡಿದ ನಮ್ಮ ಚಾರ್ಟರ್ ಪ್ರೆಸಿಡೆಂಟ್ ವಸಂತ್ ಬಾಡಿಗ ಅವರನ್ನು ವಿಶೇಷವಾಗಿ ಸ್ವಾಗತಿಸುತ್ತಿದ್ದೇನೆ. ನಮ್ಮ ಕ್ಲಬ್ನ 10ನೇ ವರ್ಷದಲ್ಲಿಯೂ ಅವರೇ, 25ನೇ ವರ್ಷದಲ್ಲಿಯೂ ಸಂಭ್ರಮದಲ್ಲೂ ಅವರೇ ಪ್ರೆಸಿಡೆಂಟ್, 50ನೇ ವರ್ಷದಲ್ಲೂ ಅವರೇ ಪ್ರೆಸಿಡೆಂಟ್ ಆಗಿದ್ದಾರೆ. ಮುಂದಿನ 75ನೇ ವರ್ಷದ ಸಂಭ್ರಮದಲ್ಲೂ ಅವರೇ ನಮ್ಮ ಪ್ರೆಸಿಡೆಂಟ್ ಆಗಿ ನಮ್ಮನ್ನು ಮುನ್ನಡೆಸಲು ಹಾರೈಸುತ್ತಾ ಇಂದಿನ ಈ ಚಾರ್ಟರ್ ನೈಟ್ ಕಾರ್ಯಕ್ರಮಕ್ಕೆ ಡಾಕ್ಟರ್ ವಸಂತ್ ಬಾಡಿಗ ಸರ್ ಅವರಿಗೆ ಹಾರ್ದಿಕ ಸ್ವಾಗತ. ನಮ್ಮ ಸತೀಶ್ ಕುಸರು ಅವರ ಮನೆಯ ಹೆಸರೇ ಲ್ಯಾಂಡ್ಸ್ ಹೌಸ್ ಅಂತೇಳಿ. ಲ್ಯಾಂಡ್ಸ್ ಅನ್ನು ತನ್ನ ಮುಸುಗಿನಷ್ಟೇ ಪ್ರೀತಿಸಿ ಎಲ್ಲರಿಗೂ ಮಾರ್ಗದರ್ಶನ ನೀಡುತ್ತಾ ಬಂದಿರುವ ಲ್ಯಾಂಡ್ ಸತೀಶ್ ಕುಸ್ವಾ ಅವರಿಗೆ ಧನ್ಯವಾದಗಳು. ಅವರಿಗೆ ಕಾರಣಾಂತರಗಳಿಂದ ಬರಲಿಕ್ಕಾಗಿ ಸೇರಿಸಿ ಉಮೇಶಾಚಾರ್ಯ ಸರ್ ಆತ್ಮೀಯವಾದ ಸ್ವಾಗತವನ್ನು ಬಯಸ್ತೇನೆ. ಹಾಗೂ IPP ಆದಂಥ ರೋಹಿತಾಶ್ವ ಸರ್ ನಿಮಗೆ ಆತ್ಮೀಯ ಪ್ರೀತಿಪೂರ್ವಕ ಸ್ವಾಗತವನ್ನು ಬಯಸುತ್ತೇನೆ. ಹಾಗೆ ಮೈಕ್ರೋ ಕ್ಯಾಬಿನೆಟ್ನ ಎಲ್ಲ ಸದಸ್ಯರಿಗೂ, ಕ್ಯಾಬಿನೆಟ್ನ ಎಲ್ಲ ಸದಸ್ಯರಿಗೂ ಪ್ರೀತಿಪೂರ್ವಕವಾದ ಸ್ವಾಗತವನ್ನು ಕೋರುತ್ತೇನೆ. ಅದೇ ರೀತಿ ಲ್ಯಾಂಡ್ ಸೆಕ್ರೆಟರಿ ಜಯಂತಿ ಪ್ರಭು ಹಾಗೆ ಟ್ರೆಜರರ್ ಸುಮಾ ಸುನೀಲ್ ಎಲ್ಲರಿಗೂ ಆತ್ಮೀಯವಾದ ಸ್ವಾಗತವನ್ನು ಬಯಸುತ್ತೇನೆ. ಇಂದಿನ ಈ ಕಾರ್ಯಕ್ರಮಕ್ಕೆ ಆಗಮಿಸಿದಂತಹ ಲಯನ್ಸ್, ಲೇಡಿ ಲೈನ್ಸ್ ಹಾಗೆ ಇಒಸ್ ಎಲ್ಲರಿಗೂ ಆತ್ಮೀಯವಾದ ಸ್ವಾಗತವನ್ನು ಬಯಸುತ್ತೇನೆ. ಸೆಕ್ರೆಟರಿ ಆದಂತಹ ಸ್ಫಟಿಕಾ ನಮ್ಮ ಜೊತೆ ಇದ್ದಾರೆ, ಸ್ವಾಗತ. ವಿಜಯ ದಿವಸ ಅಂಗವಾಗಿ
ಬಾಲಿಗ, ವಾಯುಸೇನಾ ನಿವೃತ್ತ ಯೋಧ ಮಾಧವ್ ಹಾಗೂ ಕ್ಲಬ್ ಅಧ್ಯಕ್ಷರಾದ ಚಿತ್ರಾಜಯ ಪಟ್ಟ ಇವರುಗಳು ಧ್ವಜಾರೋಹಣ ಮಾಡುವ ಮೂಲಕ ಆಚರಿಸಲಾಯಿತು. ಲಯನ್ ಶಿವಾನಂದ ಬಾಲಿಗ ಸ್ವಾಗತಿಸಿದರು. ಕ್ರಾಂತಿ ಅಧ್ಯಕ್ಷರು ಚೇರ್ಮನ್, ಕೋಶಾಧಿಕಾರಿ, ಕ್ಯಾಬಿನೆಟ್ ಕ್ಲಬ್ ಸದಸ್ಯರು, ಬೋರ್ಗಳು, ಕಪೋದನ್ ಮತ್ತು ಗಣೇಶ್ ಪ್ರಸಾದ್ ಇವರು ಭಾಗವಹಿಸಿದ್ದರು. ನಮ್ಮ ಕ್ಲಬ್ಬಿನಿಂದ 6 MTF ನೀಡಿ ಸಹಕರಿಸಿದ್ದಾರೆ. ಲಯನ್ ಸುಧಾಕರ್ ಆಚಾರ್ಯ, RC ಶ್ರೀನಿವಾಸಾಚಾರಿ, ಲಯನ್ ಡೊನಾಲ್ಡ್ ಬಂಟ್ವಾಳ, ಲಯನ್ ಫಿಲಿಕ್ಸ್ ರೆಬೋ, ಲಯನ್ ಗಣೇಶ್ ಪ್ರಸಾದ್, ಲಯನ್ ನರಸಿಂಹ ಸಿಕ್ವೇರ ಇವರುಗಳು MTF ನೀಡಿ ಸಹಕರಿಸಿದ್ದಾರೆ. ಎಲ್ಲರಿಗೂ ಅಭಿನಂದನೆಗಳು. ಪರಿಚಯವನ್ನು ನೀಡಲಿದ್ದಾರೆ ಡಿಸ್ಟ್ರಿಕ್ಟ್ ಮಂಗಳ ಎಡಿಟರ್ ಲಯನ್ ದಾಮೋದರ್ BM. ಶಾಂಭಟ್ರಿಗೊಂದು ಶಾಂಭಟ್ರಿ ವೇದಿಕೆಯಲ್ಲಿರುವ ಎಲ್ಲ ಗಣ್ಯರೇ, ವೇದಿಕೆ ಮುಂಭಾಗದಲ್ಲಿರುವ ನಮ್ಮ ಸ್ಥಾಪಕರೇ, ಎಲ್ಲ ಗೌರವಾನ್ವಿತಗೊಳ್ಳುತ್ತೇವೆ. 55ನೇ ವರ್ಷದ ಸ್ಥಾಪಕ ಸದಸ್ಯರ ಸವಿ ನೆನಪು ಇದು ನಮಗೆ ಹರುಷದ ತಂಪು. ಪ್ರತಿ ವರ್ಷ ನಮ್ಮ ಲಯನ್ಸ್ ಕ್ಲಬ್ ಬಂಟ್ವಾಳದ ಸ್ಥಾಪಕ ಸದಸ್ಯರ ಸೇವಾ ಚಟುವಟಿಕೆಗಳನ್ನು ಸ್ಮರಿಸಿಕೊಂಡು ಅವರನ್ನು ಸನ್ಮಾನಿಸಿ ಗೌರವಿಸುವುದು ನಮ್ಮ ಕ್ಲಬ್ಬಿನ ವಾಡಿಕೆ. ನಮ್ಮ ಈ ಕ್ಲಬ್ 1973ರ ಫೆಬ್ರವರಿ ತಿಂಗಳಿನಲ್ಲಿ ಬಂಟ್ವಾಳದ ಆಸುಪಾಸಿನ ಸೇವಾ ಮನೋಭಾವದ 30 ಮಂದಿ ಉತ್ಸಾಹಿ ನಾಗರಿಕರನ್ನು ಸೇರಿಸಿಕೊಂಡು ಅಂದಿನ ಲಯನ್ಸ್ 32432 ಇದರ ಜಿಲ್ಲಾ ರಾಜ್ಯಪಾಲರಾದ ಮಾನ್ಯ ಲಯನ್ಸ್ ಷಣ್ಮುಖಯ್ಯ ಮತ್ತು ಮಂಗಳೂರು ಲಯನ್ಸ್ ಕ್ಲಬ್ಬಿನ ಸದಸ್ಯರು, ಮಾಜಿ ರಾಜ್ಯಪಾಲರು ಆಗಿರುವಂತಹ ಲಯನ್ ಡಾಕ್ಟರ್ NC ಶಾಸ್ತ್ರಿಯವರ ನೇತೃತ್ವದಲ್ಲಿ ಇತರ ಹಿರಿಯ ಸದಸ್ಯರೊಂದಿಗೆ ಬಂಟ್ವಾಳಕ್ಕೆ ಬಂದು ತಾರೀಕು 26/6/1973ರಂದು ಲಯನ್ ಡಾಕ್ಟರ್ B ವಸಂತ ಬಾಲಿಗರವರ ಅಧ್ಯಕ್ಷತೆಯಲ್ಲಿ ಪ್ರಾರಂಭಗೊಂಡಿತು ನಮ್ಮ ಕ್ಲಬ್. ಆರಂಭದ ಎಲ್ಲ ಸದಸ್ಯರನ್ನು ನಾವು ಸ್ಥಾಪಕ ಸದಸ್ಯರು ಹಾಗೂ ಲಯನ್ ಡಾಕ್ಟರ್ B ವಸಂತ ಬಾಲಿಗರವರನ್ನು ಸ್ಥಾಪಕ ಅಧ್ಯಕ್ಷರೆಂದು ಕರೆಯುತ್ತೇವೆ. ಈಗ ಹಲವು ಸ್ಥಾಪಕ ಸದಸ್ಯರು ನಮ್ಮನ್ನು ಅಗಲಿರುತ್ತಾರೆ ಎಂದು ತಿಳಿಸಲು ವಿಷಾದ ಪಡುತ್ತೇವೆ. ಅವರು ನಮ್ಮ ಸಂಸ್ಥೆಗೆ ಸಲ್ಲಿಸಿರುವ ಹಲವಾರು ಸೇವಾ ತ್ಯಾಗಮಯ ಜೀವನವನ್ನು ಈ ಸಂದರ್ಭದಲ್ಲಿ ಸ್ಮರಿಸಿಕೊಂಡು ಅವರ ಕುಟುಂಬಕ್ಕೆ ದೇವರು ಎಲ್ಲಾ ವಿಧದ ಸಹಕಾರ ಕೊಟ್ಟು ಕಾಪಾಡಲಿ ಎಂದು ದೇವರಲ್ಲಿ ಪ್ರಾರ್ಥಿಸುತ್ತೇವೆ. ಉಳಿದ ಸ್ಥಾಪಕ ಸದಸ್ಯರು ಕ್ಲಬ್ ಅನ್ನು ಬಿಟ್ಟು ಬೇರೆ ಕಡೆ ವರ್ಗವಾಗಿದ್ದರೆ ಕೆಲವರು ಅನಾರೋಗ್ಯದ ಕಾರಣದಿಂದಾಗಿ ನಮ್ಮ ಸಂಸ್ಥೆಯನ್ನು ಬಿಟ್ಟಿರುತ್ತಾರೆ. ಈಗ ನಮ್ಮೊಂದಿಗೆ 3 ಸ್ಥಾಪಕ ಸದಸ್ಯರಿದ್ದು ಈಗಲೂ ನಮ್ಮೊಂದಿಗೆ ನಮ್ಮ ಎಲ್ಲಾ ಚಟುವಟಿಕೆಗಳಲ್ಲಿ ಭಾಗಿಗಳಾಗಿ ನಮ್ಮ ಈ ಸಂಸ್ಥೆಯ ಅಭಿವೃದ್ಧಿಗೆ ಪೂರಕವಾದ ಮಾರ್ಗದರ್ಶನವನ್ನು ನೀಡುತ್ತಾ ಬರುತ್ತಿದ್ದಾರೆ. ಅವರಿಗೂ ಅವರ ಕುಟುಂಬದ ಎಲ್ಲ ಸದಸ್ಯರಿಗೂ ದೇವರು ಆಶೀರ್ವಾದ ಸದಾ. ಮೊದಲನೇದಾಗಿ ನಮ್ಮ ಸ್ಥಾಪಕ ಅಧ್ಯಕ್ಷರಾದ ಲಯನ್ ಡಾಕ್ಟರ್ B ವಸಂತ ಬಾಲಿಗ MJM ಇವರು ಕ್ಲಬ್ಗೆ 1973, 74, 85, 86 ನಂತರ ಬೆಳ್ಳಿ ಹಬ್ಬದ ವರ್ಷ 1998, 99ರಲ್ಲಿ ಹಾಗೂ ಸ್ವರ್ಣ ಹಬ್ಬದ ವರ್ಷ 2021, 22ರಲ್ಲಿ ಸೇರಿ 4 ಬಾರಿ ಅಧ್ಯಕ್ಷರಾಗಿರುತ್ತಾರೆ ಎಂದು ತಿಳಿಸಲು ಸಂತೋಷ ಪಡುತ್ತೇವೆ. ಇವರು ಲಯನ್ಸ್ ದತ್ತು ಗ್ರಾಮವಾಗಿರುವಂತಹ ಮಂಡಾಡಿಯಲ್ಲಿ ಅಂದು ರೂಪಾಯಿ 2.25 ಲಕ್ಷ ರು ವೆಚ್ಚದಲ್ಲಿ ಶಾಲೆಯನ್ನು, ಕಾಲು ಸಂಘವನ್ನು, ನೀರಿನ ಟ್ಯಾಂಕ್ ವ್ಯವಸ್ಥೆಯನ್ನು ಮಾಡಿರುತ್ತಾರೆ. ನಮ್ಮ ಲಯನ್ಸ್ ಸೇವಾ ಟ್ರಸ್ಟ್ ಇದರ ಸ್ಥಾಪಕ ಅಧ್ಯಕ್ಷರಾಗಿದ್ದುಕೊಂಡು ಲಯನ್ಸ್ ಸೇವಾ ಮಂದಿರ, ಲಯನ್ಸ್ ಚಿಲ್ಡ್ರನ್ಸ್ ಪಾರ್ಕ್, ಲಯನ್ಸ್ ಅವೆನ್ಯೂ ಆರಂಭಿಸುವುದರ ಜೊತೆಗೆ ನಿರ್ಮಲ ಹೃದಯ ಲಯನ್ಸ್ ಫಿಸಿಯೋಥೆರಪಿ ಕೇಂದ್ರದ ಮಾರ್ಗದರ್ಶಕರಾಗಿ ನಿಮ್ಮೆಲ್ಲರ ಸಹಕಾರದಿಂದ ಹಲವಾರು ಅಮೋಘ ಸೇವೆಯನ್ನು ಸಮಾಜಕ್ಕೆ ಅರ್ಪಿಸಿದ್ದಾರೆ. MJM ಸದಸ್ಯರಾಗಿ ನಮ್ಮ ಕ್ಲಬ್ಬಿನ ಕಡೆಯಿಂದ ಏಕೈಕ ಅಜೀವ ಸದಸ್ಯರಾಗಿ ನಮ್ಮ ಕ್ಲಬ್ಬಿಗೆ ಹೆಚ್ಚಿನ ಗೌರವವನ್ನು ತಂದುಕೊಟ್ಟಿರುತ್ತಾರೆ ಎನ್ನಲು ಸಂತೋಷಪಡುತ್ತೇವೆ. ಎರಡನೇದಾಗಿ ಲಯನ್ ಡಾಕ್ಟರ್ ಶ್ಯಾಮ್ ಭಟ್ ಇವರು 1973ರಿಂದಲೂ ನಮ್ಮ ಕ್ಲಬ್ಬಿನ ವಿವಿಧ ಹುದ್ದೆಗಳನ್ನು ವಹಿಸಿಕೊಂಡು 1982, 83ರಲ್ಲಿ ಕ್ಲಬ್ ಅಧ್ಯಕ್ಷರಾಗಿ ಅತ್ಯುತ್ತಮ ಕೆಲಸ ಮಾಡಿ ನಮ್ಮ ಕ್ಲಬ್ಬಿನ ಕೀರ್ತಿಯನ್ನು ಎತ್ತರಕ್ಕೇರಿಸಿದ್ದಾರೆ. ಇವರು ನಮ್ಮ ಕ್ಲಬ್ಬಿನ
ಹಾಗೂ ಲಯನ್ಸ್ ಜಿಲ್ಲೆಯ ಅತ್ಯುತ್ತಮ ಟೈಪಿಸ್ಟರಾಗಿ ನಮ್ಮೆಲ್ಲರನ್ನು ಹಾಸ್ಯದ ಒಳದಲ್ಲಿ ಒಳಗಿರಿಸುತ್ತಾರೆ ಹಾಗೂ ಉತ್ತಮ ಸಂಗೀತಗಾರರಾಗಿರುತ್ತಾರೆ ಎಂದು ತಿಳಿಸಲು ಅತ್ಯಂತ ಸಂತೋಷ ಪಡುತ್ತೇವೆ. ಇನ್ನು ಮೂರನೇದಾಗಿ ಲಯನ್ ಎನ್ ಸತೀಶ್ ಕುರುವ ಇವರು 1973ರಿಂದಲೇ ನಮ್ಮ ಕ್ಲಬ್ಬಿನ ಹಾಗೂ ಜಿಲ್ಲೆಯ ವಿವಿಧ ಹುದ್ದೆಗಳನ್ನು ವಹಿಸಿಕೊಂಡು 1988-89ರಲ್ಲಿ ಕ್ಲಬ್ ಅಧ್ಯಕ್ಷರಾಗಿ 4 ಬಾರಿ ಕಾರ್ಯದರ್ಶಿಯಾಗಿ 5 ಬಾರಿ ಕೋಶಾಧಿಕಾರಿಯಾಗಿ ಉತ್ತಮ ಕೆಲಸವನ್ನು ಮಾಡಿರುತ್ತಾರೆ ಎಂದು ತಿಳಿಸಲು ಸಂತೋಷ ಪಡುತ್ತೇವೆ. ನನ್ನನ್ನು ಸೇರಿ ಹೆಚ್ಚಿನ ಎಲ್ಲ ಲಯನ್ಸ್ ನಾಯಕರನ್ನು ಇಡೀ ಲಯನ್ಸ್ ಜಿಲ್ಲೆಗೆ ಪರಿಚಯಿಸಿದ ಕೀರ್ತಿ ಅದು ನಮ್ಮ ಲಯನ್ ಹೌಸ್ನ ಸತೀಶ್ ಕುಡೂರಿಗೆ ಸಲ್ಲುತ್ತದೆ. ಈ ಮೂವರು ಗೌರವಾನ್ವಿತರನ್ನು ಇಂದು ಸನ್ಮಾನಿಸಲು ನಾವೆಲ್ಲ ಹೆಮ್ಮೆ ಪಡುತ್ತೇವೆ. ಜೊತೆಗೆ ನಮ್ಮನ್ನಗಳಿಂದ ಮತ್ತು ಅನಿವಾರ್ಯ ಕಾರಣಗಳಿಂದ ಕ್ಲಬ್ ಬಿಟ್ಟು ಹೋಗಿರುವ ಹಾಗೂ ಈಗಲೂ ನಮ್ಮಲ್ಲಿ ಸೇವೆ ಸಲ್ಲಿಸುತ್ತಿರುವ ಇವರ ಸೇವೆ ನಮ್ಮ ಮುಂದಿನ ಜನಾಂಗಕ್ಕೆ ದಾರಿದೀಪವಾಗಲಿ. ಅಧ್ಯಕ್ಷ, ಇವತ್ತಿನ ವಿತರಣೆ ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾದಂತಹ ವಿಕಾಸ ಸಂಸ್ಥೆಗಳು, ವೇದಿಕೆಯಲ್ಲಿರುವಂಥ ಎಲ್ಲ ಪದಾಧಿಕಾರಿಗಳು, ವೇದಿಕೆ ಮುಂಭಾಗದಲ್ಲಿರುವಂತಹ ಇವತ್ತಿನ ಸ್ಥಾಪಕ ಸದಸ್ಯರೇ, ಸ್ಥಾಪಕ ಅಧ್ಯಕ್ಷರಾಗಿ ಎಲ್ಲ ಲಯನ್ಸಿನ ಬಂಧುಗಳು. ಲಯನ್ಸ್ ಕ್ಲಬ್ ಒಳ್ಳೆಯ ಒಂದು ಕ್ಲಬ್ ಆಗ್ಬೇಕಂತ ಹೇಳಿದ್ರೆ ಹೊಸ ಚಿಗುರು, ಹಳೆ ಬೇರು. ಹಾಗೆ ಕ್ಲಬ್ಗಳು ಹೇಗಿರ್ಬೇಕಂತ ಹೇಳಿದ್ರೆ ಹರಿಯುವ ನದಿಯಾಗಿರ್ಬೇಕು. ಯಾವಾಗ ನಿಂತ ನೀರಿನ ನದಿ ಆದ್ರೆ ಅಲ್ಲಿ ಯಾವಾಗಲೂ ಪರಿಮಳಯುಕ್ತವಾಗಿ ಬರಲಿಕ್ಕೆ ಸಾಧ್ಯ ಇಲ್ಲ. ಆ ನಿಟ್ಟಿನಲ್ಲಿ ಕಳೆದ ಹಲವಾರು ತುಂಬಾ ವರ್ಷಗಳ ನಮ್ಮ ಇತಿಹಾಸ ಇರುವಂತಹ ಈ ಲಯನ್ಸ್ ಕ್ಲಬ್ಗೆ ಪ್ರತಿ ವರ್ಷ ನಾವು ಲಯನ್ಸ್ ಸದಸ್ಯರನ್ನು ಸೇರಿಸ್ತಾ ಇದ್ದೇವೆ. ಈ ವರ್ಷ ನಾವು ಪ್ರಾರಂಭದಲ್ಲಿ ನಮ್ಮ ಪದಗ್ರಹಣ ಸಮಾರಂಭದಲ್ಲಿ ನಾವು ಸುಳ್ಳ್ಯದಿಂದ ನಮ್ಮ ಬಂಟ್ವಾಳಕ್ಕೆ ಒಂದು ಸದಸ್ಯರಿಗೆ ಟ್ರಾನ್ಸ್ಫರ್ ಆಗಿ ಬಂದರು. ಭವಾನಿ ಶಂಕರ್ ಇಲ್ಲಿದ್ದಾರೆ. ಅವರು ಸುಳ್ಳ್ಯ ಕ್ಲಬ್ಬಿನಲ್ಲಿ ತುಂಬಾ ಸಮಯದಿಂದ ಇದ್ದಾರೆ. ಈ ವರ್ಷ ಅವರ ಮನೆ ಇಲ್ಲಿ ನಮ್ಮ ಲಯನ್ಸ್ನ ಪಕ್ಕ. ಆದ್ರಿಂದ ಈ ವರ್ಷ ಅವರನ್ನು ಈ ಕ್ಲಬ್ಗೆ ಸೇರ್ಪಡೆಗೊಳ್ಳುವಂತಹ ಭಾಗ್ಯ ಸಿಕ್ಕಿತು. ಆದ್ರೆ ಓದ್ತೆಗೊಳ್ಳಿಕ್ಕಿಲ್ಲ, ಯಾಕಂತೇಳಿದ್ರೆ ಅಲ್ಲಿ ನಿಮಗೆ ಟ್ರಾನ್ಸ್ಫರ್ ಅದು. ಆ ನಿಟ್ಟಿನಲ್ಲಿ ಇವತ್ತು ಕಳೆದ 2 ವರ್ಷಗಳಿಂದ ನಾನು ನಿರಂತರವಾಗಿ ಶೈಲೇಶ್ ಗುತ್ತಿಗಳವರನ್ನು ಹೇಳ್ತಾ ಇದ್ದೆ, ನೀವು ನಮ್ಮ ಲಯನ್ಸ್ಗೆ ಬರ್ಬೇಕಂತ. ಆದ್ರೆ ಈ ವರ್ಷ ಮೊನ್ನೆಯ ಕೆಲವು ಒತ್ತಡಗಳಿಂದ ನನಗೆ ಮೊನ್ನೆ ಅವ್ರಿಗೆ ಹೇಳಿಕೆ ಆಗಿಲ್ಲ. ಮೊನ್ನೆ ನಮ್ಮ ಪದಗ್ರಹಣ ಸಮಾರಂಭ ಹೇಳಿ ಆಗಿಲ್ಲ. ಮೊನ್ನೆ ಸಿಕ್ಕುವಾಗ ಹೇಳಿದ್ರು, ಶ್ರೀನಿವಾಸ ಈಗ ಲಯನ್ಸ್ ಸೇರಿಸಲು ಬರ್ತಾರೆ ರೋಡ್ಗೆ ಮಿರವಣಿಗೆ ಯಾವ್ದಾದ್ರು ರೋಡ್ಗೆ ಬೋರ್ಡ್ ಇದು ಬೋರ್ಡ್. ನಾನು ಹೇಳಿದೆ, ಯಾಕಂದ್ರೆ ಅವರನ್ನು ಈಗಲ್ಲ, ಮತ್ತು ಕಳೆದ 3-4 ವರ್ಷ ಹಿಂದೆ ನಾವು ನೋಡ್ತಾ ಬಂದಿದ್ದೇವೆ. ಸೊ ಇಂಥವರು ನಮ್ಮ ಲಯನ್ಸ್ಗೆ ಬೇಕು. ಆ ನಿಟ್ಟಿನಲ್ಲಿ ಅವರನ್ನ ಯಾವಾಗ ನೀವು ಲಯನ್ಸ್ಗೆ ಬರ್ಬೇಕು ಮಾಡ್ತಾರೆ. ಯಾವಾಗ ನಿಮ್ದು ಪುರುಸುತ್ತಿಲ್ಲ ಅಂತ ಖಂಡಿತವಾಗ್ಲೂ ಪುರುಸುತ್ತವರಿಗಿಲ್ಲ. ಯಾಕಂದ್ರೆ ಅಷ್ಟು ಒತ್ತಡದ ಜೀವನದಲ್ಲಿದ್ದಾರೆ. ಎಲ್ಲ ಸಂಘ ಸಂಸ್ಥೆಗಳಿದ್ದಾರೆ. ಅದರೊಳಗೆ ಸಂಘ ಸಂಸ್ಥೆಯಲ್ಲಿ ಸೇರುವುದು ಮಾತ್ರ ಅಷ್ಟೇ ಆಕ್ಟಿವ್ ಆದ್ರೆ ಮಾತ್ರ ನಾವು ಪುರುಸುತ್ತಿಲ್ಲ ಅಂತ ಪದ ಸಿಗ್ತದೆ. ಆದ್ರೆ ಮೊನ್ನೆ ನಾನು ಹೇಳಿದ್ದೇನೆ, ಬರುವ ಸಭೆಗೆ ನಮ್ಮ ಹೇಗೋ ಒಬ್ಬರು ಬಿಡಿಸಿ ಬರ್ತಾರೆ. ನಾವು ಬಿಡಿಸಿ ಅಥವಾ ಬಿಡಿಸಿಗಳ ಕೈಯಲ್ಲಿ ಮಾತ್ರ ಇಷ್ಟರವರೆಗೆ ನಾವು ಎಲ್ಲ ಹೊಸ ಸದಸ್ಯರಿಗೆ ನಾವು ಓದ್ಕೊಳ್ತಾರೆ. ಆ ನಿಟ್ಟಿನಲ್ಲಿ ನಮಗೆ ಕಾಕತಾಳೆ ಏನೋ ಗೊತ್ತಿಲ್ಲ. ಅದಕ್ಕೆ ಕವಿತಾ ಶಾಸ್ತ್ರಿ ಅಂತವರ ನಮ್ಮ ಕ್ಲಬ್ ಮಾಡಿದಂತ MC ಶಾಸ್ತ್ರಿ ಅವರ ಸೊಸೆಯವರ ಕೈಯಲ್ಲಿ ಒಂದು ಇವತ್ತವರಿಗೆ ಒಪ್ಪಿಕೊಳ್ಳೋದು ಅಂತ ಹೇಳಿದ್ರೆ ತುಂಬಾ ಸಂತಸದ ವಿಷಯ. ಏನೇ ಶೈಲೇಶ್ ಕುಚ್ಚುಗುಡರಲ್ಲಿ ಸ್ವಲ್ಪ ಎದ್ದು ನಿಲ್ಲಿ. ಶೈಲೇಶ್ ಕುಚ್ಚುಗುಡಲ್ಲಿ ಕುಚ್ಚುಗುಡ್ಡ ಬ್ಯಾಟಿಗೆ ಕುಚ್ಚುಗುಡ್ಡ ಪೇಟೆ ನಮ್ಮ ಸಚಿವ ಮಾಗಾಣಿಯಲ್ಲಿ ಒಂದು ಹೆಸರುವಾಸಿ ಒಂದು ಫ್ಯಾಮಿಲಿ, ಸಿವಿಲ್ ಕಾಂಟ್ರಾಕ್ಟರ್, ಕ್ಲಾಸ್ 1 ಗುತ್ತಿಗೆದಾರರು ಕೂಡ. ಯುವ ವಾಹಿನಿಯಲ್ಲಿ ಹಲವು ಹುದ್ದೆಗಳನ್ನು ನಿಭಾಯಿಸಿದಂತ, ಹಲವು ವೇದಿಕೆಯಲ್ಲಿ ಕಾಣಿಸಿಕೊಂಡಂತವರು ಪ್ರತಿಭಾನ್ವಿತ ಕಲಾವಿದ ಅಂತ ಹೇಳಿದ್ರು ತಪ್ಪಾಗಲಿಕ್ಕಿಲ್ಲ. ಇದು ಕೂಡ ನಮ್ಮ ಲಯನ್ಸ್ ಒಂದು ಆಸ್ತಿ. ಈಗ ಪ್ರಸ್ತುತ ವ್ಯಕ್ತಿತ್ವ ವಿಕಸನದ ನಿರ್ದೇಶಕರಾಗಿ ಕೆಲಸ ಮಾಡ್ತಾ ಇದ್ದಾರೆ. ಸಚಿವ ಮೂಡ ವಲಯ ಕಾಂಗ್ರೆಸ್ನ ಅಧ್ಯಕ್ಷರೂ ಆಗಿದ್ದಾರೆ. ಹಾಗೆ ಸಚಿವ ಬಿಲ್ಲವ ಸಂಘದ ಕೋಶಾಧಿಕಾರಿಯಾಗಿ ಹಾಗೂ ನಗರಿ ಭಜನಾ ಮಂದಿರದ ಕೂಡ ಅಲ್ಲಿ ಕೂಡ ಕೆಲಸ ಮಾಡ್ತಾ ಇವರ ಕಾಂಟ್ರಾಕ್ಟ್ ಜೀವನದಲ್ಲಿ ಒಂದು ಇವರ ಆತ್ಮೀಯರೊಬ್ಬರಿಗೆ ಮನೆ ನಿರ್ಮಾಣ ಮಾಡಿಕೊಂಡಂತಹ ಕೀರ್ತಿ ಕೂಡ ಇವರಿಗೆ. ಬಹಳ ಕಡು ಬಡವರಿಗೆ ಒಂದು ಮನೆ ನಿರ್ಮಾಣ ಇವರ ವೈಯಕ್ತಿಕ
ವೆಚ್ಚದಲ್ಲಿ ಮನೆಯನ್ನು ನಿರ್ಮಾಣ ಮಾಡಿಕೊಳ್ತೀವಿ. ಇಂಥವರನ್ನು ನಾವು ಲಯನ್ಸ್ಗೆ ನಮಗೆ ಅದು ಬರಲೇಬೇಕು. ಯಾಕಂತೇಳಿದ್ರೆ ನಾವು ಕೆಲವು ಊರಿನಲ್ಲಿ ಹೇಳಿದ್ದೆ ಲಯನ್ಸ್ ನಲ್ಲಿ ತೊಂದರೆಗಳು ವಿದ್ಯುತ್ ಕಾಸು ಬರ್ತದೆ, ವಿದ್ಯುತ್ ಕಾಸು ಬರ್ತದೆ, ಹೆಚ್ಚಿನ ಜನಗಳಿಂದ ಮಾತ್ರ ಕಾಸು ಬರ್ತದೆ. ಇದಕ್ಕೋಸ್ಕರ ಶೈಲೇಶ್ ಕ್ಲಬ್ ಸೇರೋದು ಮಾತ್ರ ಹೆಚ್ಚಿಗೆ ಇವತ್ತು ಅವರನ್ನು ನಾವು ನಮ್ಮ ಲಯನ್ಸ್ ಕ್ಲಬ್ ಬಂಟ್ವಾಳಕ್ಕೆ ಪರಿಚಯಿಸ್ತಿದ್ದೇವೆ. ಅದರಿಂದ ಅಂತ ಅವರ ಸದಸ್ಯರನ್ನು ಪರಿಚಯಿಸಲು ಕೂಡ ನನಗೆ ತುಂಬಾ ಸಂತೋಷ. ಶಾಸ್ತ್ರಿಯನ್ನು ಪರಿಚಯಿಸಲಿದ್ದಾರೆ. ಒಂದು ಇಂಟ್ರೊಡಕ್ಷನ್ ಮಾಡೋದು ಅಂತ ಹೇಳಿ ಬಹಳ ಕಷ್ಟದ ಕೆಲಸವೇ. ನಾನು ಅವ್ರು ಇವತ್ತು ನಿನ್ನೆ ಸಂಜೆ ಗೋವಾದಿಂದ ಬಂದಷ್ಟು, ಯಾಕಂದ್ರೆ ಅವರು ಈಸ್ ಎ ಕ್ವೆಸ್ಟ್ ಟ್ರೈನರ್. ಸೊ ಅವರು ಬಯೋಡೇಟಾ ನನಗೆ ಅವರಂತ ತಗೊಳ್ಳಕ್ಕೆ ಆಗಲಿಲ್ಲ. ಸ್ವಲ್ಪ ಕೇರಳದಿಂದ ಬಂದು, ಯಾಕಂದ್ರೆ ನಾನು ಕೇರಳ ರೆಗ್ಯುಲರ್ ಹೋಗ್ತಾ ಇದ್ದಾರೆ, ಸ್ವಲ್ಪ ಗೋವಾದಿಂದ ಕಲೆಕ್ಟ್ ಮಾಡಿ ಒಟ್ಟಿಗೆ ಒಂದು 10 ಪೇಜ್ ಆಗಿದೆ. ಅದರಲ್ಲಿ ಅದನ್ನು ಸಂಕ್ಷಿಪ್ತವಾಗಿ ಒಂದು 2 ಪೇಜ್ ಉಂಟು. ನಾನು ಆದಷ್ಟು ಫಾಸ್ಟ್ ಫಿನಿಶ್ ಮಾಡಲಿಕ್ಕೆ ಟ್ರೈ ಮಾಡ್ತಾ ಇದ್ದೀನಿ. ಬೇಡ, ಆದ್ರೆ ಪ್ರೋಟೋಕಾಲ್ ನಾನು ಅದನ್ನು ಫಿನಿಶ್ ಮಾಡ್ತಾ ಇದ್ದೇನೆ. Okay, so it's my privilege and honor to introduce to a distinguished educator and accomplished Lions leader, a senior Lions Quest trainer and a passionate social worker, Lion Kavita Shastri. PDG Lion Kavita Shastri is a wife of PDG Lion Dr. Santosh Kumar Shastri of Mangalore. She completed her schooling and higher education in Bombay, Igada, Mumbai. After marriage, Dr. Santosh Kumar Shastri in 1973, she moved to Mangalore. She pursued her B.Ed in St. Anne's College of Education and made her alma mater proud by securing a double rank, both theory and practical, from Karnataka University, 1974. Her journey with Lions began in 1977 when she became a member of the Lions Club of Mangalore in 2004. She joined the Lions Club of Mangalore Kaveri, and in 2005-2006 she served as its president, bringing great recognition and knowledge to the club, Lions Club Kaveri. Her outstanding contribution to Lions has earned her numerous prestigious honors, including Best President of the Multiple, Best Regional Chairperson, Lion of the Multiple, Lady Lion of the District, the International President Leadership Medal, and the International President Medal for her contribution to Lions Quest, among many others. One of the most significant milestones in her journey came in 1996 when she became a certified Lions Quest SFA teacher. In 2004, she qualified as a Lions Quest trainer and later became a senior trainer for Lions Quest programs in India. Since 2004, she has trained an average of 9,000 teachers through more than 300 teacher training workshops conducted across Karnataka, Kerala, Andhra Pradesh, Tamil Nadu, and even in Sri Lanka. So this extraordinary contribution has touched the lives of thousands of teachers and through them countless students. An educator by profession, like Kavita is teaching career spans nearly 4 decades. She retired as a principal of the SCMA group of schools in 2013 and continues to serve the institution as an academic advisor. She is also a much sought after resource person and has conducted seminars and workshops on leadership, parenting, public speaking, personality development, and several other areas of personal growth and development. Her commitment to service goes far beyond the Lions movement. She serves as the Secretary of the IMS Society, working for the betterment of women and children. So she is also the Joint Secretary of the Guild of Service, which serves children with speech and hearing disabilities, and is a member of Cheshire Home Mangalore. Even I was a member of that. Coming to her leadership in Lions, she has also been exemplary. She served as the district governor in 2015-2016 and has also served the multiple as a council secretary and council treasurer. Service to the community and Lions runs deep in the Shastri family. Her husband Dr. Santosh Kumar Shastri served as a district governor in 1999-2000 and was the associate editor of Lions Mental, Lions India magazine from 2006 to 2020, almost 14 years. The Shastris are blessed with a daughter, 2 sons and a granddaughter.
There is also a very special and sentimental connection between Shastri family and Lions Club Bantor. Today, we are proud members of Lions Club Bantor, and the roots of our club are closely connected with the Shastri family. Our Lions Club Bantor was extended by Lions Club of Mangalore under the leadership and guidance of Dr. M.C. Shastri, the respected father of PDG line, Santosh Kumar Shastri. Therefore, for us at Lions Club Bantor, this is not merely a occasion to introduce a distinguished lion, it is also an opportunity to acknowledge and celebrate the family that has played an important role in our life. Thank you for the opportunity. ಒಂದು ಫೋಟೋ ಎಲ್ಲ ನಿಂತ್ಕೊಳ್ಳಿ, ಎಲ್ಲ ಮನೆ ನಿಂತ್ಕೊಳ್ಳಿ. ನೀವು ಕೆಳಗೆ ನಿಂತ್ಕೊಳ್ಳಿ. ಮೇಲೆ ಹೋಗಿ. ಇಲ್ಲ ಮತ್ತೆ ಇಲ್ಲ ಸೈಡ್ ಕೊಡಿ ಸರ್. ಎಸ್ ಹಾಕಿ ಸೀನಿಯರ್ ಮೆಂಬರ್ ನೆಕ್ಸ್ಟ್ ನೈಟಿನ ಅಧ್ಯಕ್ಷತೆಯನ್ನು ವಹಿಸಿರುವ ಲಯನ್ ಚಿತ್ರ ಅವರೇ ಹಾಗೂ RC ಲಯನ್ ಶ್ರೀನಿವಾಸ್ ಪೂಜಾರಿ, ZC ಲಯನ್ ಉಮೇಶ್ ಆಚಾರ್ ಹಾಗೂ ಇಮಿಡಿಯೇಟ್ ಪಾಸ್ಟ್ ಪ್ರೆಸಿಡೆಂಟ್ ಲಯನ್ ರೋಹಿತ್ ರಾಜ್ಪುರ್ ಹಾಗೂ ಜಯಂತಿ ಹಾಗೂ ಸುಮಾ, ಇಲ್ಲಿ ನೆರೆದಿರುವ ತ್ರಿಮೂರ್ತಿಗಳು ಅಂತ ಹೇಳ್ಬೋದು. ಸತೀಶ್ ಕುರ್ವಾರು, ವಸಂತ್ ಬಾಳೆಂದ್ರು ಹಾಗೂ ಶ್ಯಾಮ್ ಭಟ್. ಐ ಸೀಕ್ ಯೋರ್ ಬ್ಲೆಸ್ಸಿಂಗ್ಸ್. And Vrinda ಇದ್ದಾರೆ on behalf of Satish Anna. So it's nice to see all of you. ಇಲ್ಲಿಂದ ನಾನು ಹೆಸರು ತೆಗೆದುಕೊಂಡು ಹೋಗ್ಬೋದು, ಪ್ರತಿಯೊಬ್ಬರದ್ದು ಹೆಸರು ನನಗೆ ಜ್ಞಾಪಕ ಇದೆ. ಜಯಂತ್ ಶೆಟ್ಟಿ ನನ್ನ ಪ್ರೆಸಿಡೆಂಟ್ ಆಗಿದ್ರು. ಆದ್ದರಿಂದ ದಿಸ್ ಕ್ಲಬ್ ಹ್ಯಾಸ್ ಗಾಟ್ ಎ ಸ್ಪೆಷಲ್ ಐ ಶುಡ್ ಸೇ ಪ್ಲೇಸ್ ಇನ್ ಮೈ ಹಾರ್ಟ್. ಚಾರ್ಟರ್ ನೈಟ್ ಅಂದರೆ ಒಂದು ಹುಟ್ಟು ಹಬ್ಬದ ಒಂದು ಸಂಭ್ರಮ. ಯಾಕೆಂದರೆ ಈ ದಿವಸ ಈ ಒಂದು ಕ್ಲಬ್ಗೆ ಬರ್ತ್ಡೇ ಅಂತ ಹೇಳ್ಬೋದು. ಆದ್ದರಿಂದ ನನಗೆ ಅಂತೂ ಬಹಳ ಒಂದು ಹೆಮ್ಮೆಯ ವಿಷಯ ಏನಂದರೆ ನನ್ನ ಮಾವ ಮಾಡಿಕೊಟ್ಟ ಕ್ಲಬ್ಬು. ಇದಕ್ಕೆ ಈ ಇಬ್ಬರು ಚಾರ್ಟರ್ಡ್ ಮೆಂಬರ್ಸಿಗೆ
ನಾನು ಅವರಿಗೆ ಒಂದು ಶಾಲ್ ಹಾಕುವ ನನಗೆ ಯೋಗ್ಯತೆ ಇತ್ತಲ್ಲ ಅಂತ ನನಗೆ ಅದು ಬಹಳ ಸಂತೋಷ. ಥ್ಯಾಂಕ್ ಯು ಡಾಕ್ಟರ್ ವಸಂತಬಾಳಿಗ, ಥ್ಯಾಂಕ್ ಯು ಡಾಕ್ಟರ್ ಶ್ಯಾಮ್ ಭಟ್ ಫಾರ್ ಯೋರ್. ನೋಡಿ, 55 ವರ್ಷ ಒಂದು ಸಂಸ್ಥೆಯಲ್ಲಿ ಇರುವುದಂದ್ರೆ ಇಟ್ಸ್ ನಾಟ್ ಪಾಸಿಬಲ್. ಈಗಿನ ಜೆನ್ಸಿ ಅವರ ಹತ್ರ ಕೇಳಿದರೆ ಬಹುಶಃ ಅವರು ಫ್ರಮ್ ಒನ್ ಟು ಅನದರ್ ದೇ ವಿಲ್ ಬಿ ಜಂಪಿಂಗ್. ಆದರೆ ನಮ್ಮಲ್ಲಿ ಆ ಒಂದು ನಿಷ್ಠೆ, ಆ ಒಂದು ಪ್ರೀತಿ, ಈ ಒಂದು ಸಂಘಟನೆಗೆ ಇರುವ ನಮ್ಮದೊಂದು ಪ್ರೀತಿ ಇರ್ಬೋದು, ನಮ್ಮ ಡೈನಾಮಿಸಮ್ ಇರ್ಬೋದು, ಅಥವಾ ಆ ಸಂಸ್ಥೆ ನಮಗೆ ಏನು ಕೊಟ್ಟಿದೆ. ಸಿ ವಾಟ್ ಹ್ಯಾಸ್ ಲಯನಿಸಮ್ ಡನ್ ಟು ಯು ಇಸ್ ಮೋರ್ ದ್ಯಾನ್ ವಾಟ್ ಯು ಆರ್ ಡೂಯಿಂಗ್ ಫಾರ್ ಲಯನಿಸಮ್. ನಾನು ಅದು ನಿಮಗೆ ಒಂದು ಹೇಳ್ತೇನೆ. ಯಾಕೆಂದರೆ ನಾನು 49 years I am also a Lion member now, and in 49 years I have seen ನಾನು ಎಲ್ಲಿಂದ ಎಲ್ಲಿ ಹೋಗಿದ್ದೇನೆ ಅಂದರೆ ಅದಕ್ಕೆ ಕಾರಣ ಲಯನಿಸಮ್ ಇರ್ಬೋದು. ಆದ್ದರಿಂದ ಇವತ್ತು ಈ ಒಂದು ಚಾರ್ಟರ್ ನೈಟಿಗೆ ನಾನು ಬಂದದ್ದು ಉಂಟಲ್ಲ, ಥ್ಯಾಂಕ್ ಯು ಜಗದೀಶ್, ಥ್ಯಾಂಕ್ ಯು ಚಿತ್ರ ಫಾರ್ ಇನ್ವೈಟಿಂಗ್ ಮೀ ಹಿಯರ್. ಐ ರಿಯಲಿ ಫೀಲ್ ವೆರಿ ವೆರಿ ಹ್ಯಾಪಿ ಆ್ಯಂಡ್ ಯುವರ್ ಇಂಟ್ರಡಕ್ಷನ್ ವಾಸ್ ಔಟ್ ಆಫ್ ದಿಸ್ ವರ್ಲ್ಡ್, ಟ್ರೂಲಿ ಅಮೇಝಿಂಗ್. ನಾನು ಇಷ್ಟೆಲ್ಲ ಮಾಡಿದ್ದೇನೆ ಅಂತ ನಾನು ಆಲೋಚನೆ ಮಾಡ್ತಾ ಇದ್ದೆ, ಬಟ್ ಇಷ್ಟೆಲ್ಲ ಆಗಿದೆ ನನ್ನ ಜೀವನದಲ್ಲಿ ಅಂತ. ಐ ಹ್ಯಾಡ್ ಫಾರ್ಗಾಟನ್ ಅಬೌಟ್ ಆಲ್ ದ ಲಾರೆಲ್ಸ್ ದಟ್ ಐ ಗಾಟ್, ಬಟ್ ದಟ್ ಈಸ್ ಲಯನಿಸಮ್. ಆದ್ದರಿಂದ ಶೈಲೇಶ್ ಅವರಿಗೆ ನಾನು ಒಂದು ಮಾತು ಹೇಳುವುದೇನೆಂದರೆ, ನಮಗೆ ಲಯನಿಸಮಲ್ಲಿ ಏನು ಸಿಗ್ತದೆ ಅದನ್ನು ಆಕ್ಷೇಪ ಮಾಡಬೇಕು. ನಾವು ಲಯನಿಸಮಿಗೆ ಏನು ಕೊಡ್ಬೋದು, ನೀವು ಆಲ್ರೆಡಿ ಕೊಟ್ಟಿದ್ದೀರಿ. ಈಗ ತಾನೇ ಶ್ರೀನಿವಾಸ್ ಪೂಜಾರಿ ಅವರು ಹೇಳಿ ನೀವು ಮನೆ ಕಟ್ಟಿ ಕೊಟ್ಟಿದ್ದೀರಿ. ಅದರಲ್ಲಿಯೂ ಒಬ್ಬರಿಗೆ ಯಾರಿಗೆ ಒಂದು ಅವಶ್ಯಕತೆ ಇದ್ದ ಅಂಥವರಿಗೆ ಒಂದು ಮನೆ ಕೊಟ್ಟಿದ್ದೀರಿ. ನಮ್ಮ ಭಾರತದಲ್ಲಿ ಒಂದು ಮನೆ ಕಟ್ಟಿಕೊಡುವುದಂದ್ರೆ ಬಹಳ ಒಂದು ದೊಡ್ಡ ಇದೆ ಅಲ್ವಾ? ಮೋರ್ ದನ್ ದ ಜಾಬ್. ಫಸ್ಟ್ ಥಿಂಗ್ ನಾವು ಹುಡುಗನನ್ನು ಹುಡುಕುವಾಗ ನಮ್ಮ ಹುಡುಗಿಯರಿಗೆ ನಾವು ಫಸ್ಟ್ ಮನೆ ಉಂಟು ಅವನಿಗೆ ಅಂತ ಕೇಳೋದು. ಸೊ ದಿಸ್ ಹೌಸ್ ಇಸ್ ವೆರಿ ಇಂಪಾರ್ಟೆಂಟ್. ಶೈಲೇಶ್ ಅವರಿಂದ ನೀವು ಮಾಡಿಕೊಟ್ಟಲ್ಲ, ಅದು ಪ್ರಾಬಬ್ಲಿ ಆ ಒಂದು ಕುಟುಂಬಕ್ಕೆ ಅದು ಒಂದು ಪರ್ಮನೆಂಟ್ ಒಂದು ಅದರಿಂದ ರೌಂಡ್ ಆಫ್ ಅಪ್ಲಾಸ್. ನೋಡಿ, ನಮ್ಮಲ್ಲಿ ಒಂದು ವಾಕ್ಯ ಇದೆ, ಅಸ್ಥಿರಂ ಜೀವಿತಂ ಲೋಕಿ, ಅಸ್ಥಿರಂ ಧನ ಯೌವನಂ, ಅಸ್ಥಿರಂ ಪುತ್ರಧಾರಸ್ಯ ಧರ್ಮ ಕೀರ್ತಿ ದ್ವಯಂ ಸ್ಥಿರಂ. ಯಾವುದು ಸ್ಥಿರವಾಗಿಲ್ಲ ಈ ಜೀವನ ಅಂದರೆ ಅಸ್ಥಿರ. ಅಸ್ಥಿರ ನಮ್ಮ ಯೌವನ ಇರ್ಬೋದು, ನಮ್ಮ ಆರೋಗ್ಯ ಇರ್ಬೋದು, ನಾವು ಮಕ್ಕಳ ಮೇಲೆ ಅಪೇಕ್ಷೆ ಇರುವುದು, ಅದು ಸಹ ಎವ್ರಿಥಿಂಗ್ ಇಸ್ ಟೆಂಪರರಿ. ಪರ್ಮನೆಂಟ್ ಇರುವುದು ಎರಡು, ಒಂದು ನಿಮ್ಮ ಧರ್ಮ, ಇನ್ನೊಂದು ನಿಮ್ಮ ಕೀರ್ತಿ, ನೀವೇನು ಗಳಿಸಿದ್ರೆ ಅದು. ಆದ್ದರಿಂದ ನಮ್ಮ ಧರ್ಮ ಲಯನಿಸಮಲ್ಲಿ ಈ ಸರ್ ನಾವು ಯಾವಾಗಲೂ ಸರ್ವೇ ಮಾಡೋದು. ಆದ್ದರಿಂದ ದಿವಸ ಹೋದಾಗೆ ನಾವು ಯಾವ ರೀತಿಯಲ್ಲಿ ನಮ್ಮ ಒಂದು ಸಮಾಜಕ್ಕೆ ನಮ್ಮ ದೇಣಿಗೆ ಕೊಡ್ಬೋದು ಅಂತ ನಾವು ಆಲೋಚನೆ ಮಾಡ್ತೀವಿ. ಹಿಂದಿನ ಕಾಲದಲ್ಲಿ ಐಸೈಟ್ ಅಂತ ಇತ್ತು, ವಿಷನ್. ಎಲ್ಲರಿಗೂ ನಾವು ಎಷ್ಟು ಕ್ಯಾಂಪ್ ಮಾಡಿದ್ದೇವೆ ಅಂದರೆ, ಸಾಧಾರಣ ಮಂಗಳೂರಲ್ಲಿ ನಾವು ಪ್ರತಿ ವರ್ಷ ಒಂದೊಂದು ಕ್ಯಾಂಪ್ ಮಾಡ್ತಾ ಇದ್ದೇವೆ. 35-40 ವರ್ಷ ಡಾಕ್ಟರ್ MC ಮೋಡಿ ಇರುವಾಗ ಕ್ಯಾಂಪ್ ಮಾಡಿದ್ದೇವೆ. ಆಮೇಲೆ ಇದು ಸಂಖ್ಯೆ ಕಡಿಮೆ ಆಗ್ತಾ ಬಂತು. ಆಗ ನಾವು ನೆನೆಸ್ತೀವಿ, ಯಾಕಪ್ಪ ಇದು ಸಂಖ್ಯೆ ಕಡಿಮೆ ಆಯಿತು. ಅದಕ್ಕೆ ಡಾಕ್ಟರ್ MC ಮೋಡಿ ಅವರು ಹೇಳಿದ್ರು, ಗುಡ್, ದಟ್ ಮೀನ್ಸ್ ಎವ್ರಿಬಡಿ ಇಸ್ ಗಾಟ್ ಗುಡ್ ಹೆಲ್ತಿ ಐಸ್ ನೌ, ಸೊ ಯು ಡೋಂಟ್ ಹ್ಯಾವ್ ಟು ವರಿ. ಆದ್ದರಿಂದ ಅಲ್ಲಿಂದ ನಾವು ವಿ ಸ್ಟಾರ್ಟೆಡ್ ಫಾರ್ ದ ಯೂತ್ನವರಿಗೆ, ಈಗಿನ ಯಂಗ್ಸ್ಟರ್ಸ್ಗೆ ನಾವು ಏನು ಕೊಡ್ಬೋದು. ನನಗೆ ಬಹಳ ಸಂತೋಷ ಏನಂದರೆ, ಈ ವರ್ಷದ ನಿಮ್ಮ PST ಅವರು ಲೇಡೀಸ್. Why I am telling this is, ladies play a very great role in our culture. ನಮ್ಮ ಒಂದು ಸಮಾಜದಲ್ಲಿ ಲೇಡೀಸ್ನವ್ರದ್ದು ಒಂದು ಬಹಳ ಮುಖ್ಯ ಒಂದು ಏನು ಹೇಳ್ತೇವೆ ಸಿಗ್ನಿಫಿಕೆನ್ಸ್ ಉಂಟು. ಫಾರ್ ದ ಸಿಂಪಲ್ ರೀಸನ್ ದ್ಯಾಟ್ ದ ಮದರ್, ದ ವೈಫ್ ಈಸ್ ದ ಪರ್ಸನ್ ಹೂ ಲುಕ್ಸ್ ಆಫ್ಟರ್ ದ ಫ್ಯಾಮಿಲಿ. ನಿಮ್ಮ ಕುಟುಂಬವನ್ನು ನೋಡಿಕೊಳ್ಳೋದು ಅಫ್ಕೋರ್ಸ್ ಗಂಡಸರು ಇದ್ದಾರೆ, ಬಟ್ ದ ಮೇನ್ ಪರ್ಸನ್ ಇಸ್ ದ ಲೇಡಿ ಆಫ್ ದ ಹೌಸ್. ನಮ್ಮ ಮನೆಯಲ್ಲಿ ಆಲ್ ಮೇಜರ್ ಡಿಸಿಷನ್ಸ್ ಆರ್ ಟೇಕನ್ ಬೈ ಮೈ ಹಸ್ಬೆಂಡ್, ಆಲ್ ಮೈನರ್ ಡಿಸಿಷನ್ಸ್ ಆರ್ ಟೇಕನ್ ಬೈ ಮೀ, ಆ್ಯಂಡ್ ದ ಮೈನರ್ ಡಿಸಿಷನ್ಸ್ ಆರ್ ಡಬಲ್ ದ್ಯಾಟ್ ಆಫ್ ದ ಮೇಜರ್ ಡಿಸಿಷನ್. ಆದ್ದರಿಂದ ಈ ಮೈನರ್ ಡಿಸಿಷನ್ಸ್ ಉಂಟಲ್ಲ, ಮಗು ಯಾವ ಸ್ಕೂಲಿಗೆ ಹಾಕೋದು, ಏನೆಲ್ಲ ಟ್ರೈನಿಂಗ್ ಕೊಡ್ಬೋದು, ಅದೆಲ್ಲ ನಾವು ಆಲೋಚನೆ ಮಾಡೋದು ಲೇಡೀಸ್. ಆದ್ದರಿಂದ ಅದೇ ರೀತಿಯಲ್ಲಿ ಇವತ್ತು ಚಿತ್ರ ಮತ್ತು ಸೋಮ ಮತ್ತು ಇವರು ಜಯಂತಿ ಅವರು
ಬಂಟ್ವಾಳ ಕ್ಲಬ್ ಏನೆಲ್ಲ ಮಾಡ್ಬೋದು. ನನಗೆ ಇಲ್ಲಿ ಬರುವಾಗ ಎಷ್ಟು ಸಂತೋಷ ಆಯ್ತಂದ್ರೆ, ನನ್ನ ಫಸ್ಟ್ ಕ್ಯಾಬಿನೆಟ್ ಮೀಟಿಂಗ್ ಇಲ್ಲಿಯೇ ಮಾಡಿದ್ದು. ನನ್ನ ಪುಟ್ಟ ಜಯಕರಣ ಎಸ್ ಇಲ್ಲಿಯೇ ಮಾಡಿದ್ದು, ಇದೇ ಕಾಲೇಜ್. ಬಹಳ ಸಂತೋಷ. ಆಮೇಲೆ ವಿ ಹ್ಯಾಡ್ ದಿಸ್ ಈ ಫಿಸಿಕಲಿ ಹ್ಯಾಂಡಿಕ್ಯಾಪ್ ಮಕ್ಕಳಿಗೆ ಒಂದು ಯು ಹ್ಯಾವ್ ಎ ಡೇ ಕೇರ್ ಸೆಂಟರ್ ಇಲ್ಲ, ಅದಕ್ಕೂ ನಾನು ಬಂದಿದ್ದೆ. ನಮ್ಮದು ಎಲ್ಲ ಭಾಳಷ್ಟು ಕೆಲವೆಲ್ಲ ವಸ್ತುಗಳು ಎಲ್ಲ ಕೊಟ್ಟು ಆ ಮಕ್ಕಳನ್ನು ನಾವು ನೋಡಿದೆವು. ಆ್ಯಂಡ್ ವಿ ರಿಯಲಿ ಸಾ ದ ಕೈಂಡ್ ಆಫ್ ವರ್ಕ್ ದಟ್ ಬಂಟ್ವಾಳ ಇಸ್ ಡನ್. ಇದಕ್ಕೆ ನಿಮಗೆ ಅವಾರ್ಡ್ಸ್ ಬೇಡ, ಯಾವುದು ಬೇಡ, ಡೈರೆಕ್ಟ್ಲಿ ದೇವರಿಗೆ ನಿಮಗೆ ಆಶೀರ್ವಾದ ಬರ್ತದೆ. ದಟ್ ಈಸ್ ಮೋರ್ ದೆನ್ ಇನಫ್. ನಮಗೆ ಲಾರೆಲ್ಸ್ ಬೇಡ, ಅವಾರ್ಡ್ಸ್ ಬೇಡ. ನಮಗೆ ಬೇಕಾಗೋದು ಏನಂದರೆ ಆ ಮಕ್ಕಳು ನಮ್ಮನ್ನು ನೋಡಿ ಒಂದು ಸ್ಮೈಲ್ ಮಾಡಿದ ಕೂಡಲೇ ಅದರಷ್ಟು ಸಂತೋಷ ಯಾವುದೂ ಇಲ್ಲ. ನಮ್ಮಲ್ಲಿ ಇನ್ನೊಂದು ವಾಕ್ಯ ಇದೆ ಲಯನಿಸಮ್ ಅಲ್ಲಿ, ದೇರ್ ಇಸ್ ಎ ನೀಡ್, ದೇರ್ ಇಸ್ ಎ ಲಯನ್. ಏನು ನಿಮಗೆ ಅವಶ್ಯಕತೆ ಉಂಟು ನಮ್ಮ ಸಮಾಜಕ್ಕೆ, ಅಲ್ಲಿ ಅವರು ಲಯನ್ ಇದ್ದಾನೆ, ಒಂದು ಲಯನ್ಸ್ ಕ್ಲಬ್ ಉಂಟು. ನಾನು ಇದೆಲ್ಲ ಸ್ವಲ್ಪ ವಿವರವಾಗಿ ಶೈಲೇಶ್ಗೋಸ್ಕರ ಹೇಳುವುದು, ಆಮೇಲೆ ಭವನ್ ಶಂಕರ್ ಅಲ್ವ ನಿಮಗೆ ಹೇಳ್ತಾ ಇದ್ದೇನೆ. ಯಾಕೆಂದರೆ ಇವರಿಗೆಲ್ಲ ಗೊತ್ತಿದೆ ಇದೆಲ್ಲ, ನಾನು ಸುಮ್ಮನೆ ಹೇಳುವುದಷ್ಟೇ. ಆದರೆ ನಿಮಗೆ ಗೊತ್ತಾಗಬೇಕು, ನೀವು ಎಂಥ ಕ್ಲಬ್ಗೆ ನೀವು ಸೇರ್ತಾ ಇದ್ದೀರಾ ಅಂತ. ಈಗಿನ ಕಾಲದಲ್ಲಿ ಮಕ್ಕಳಿಗೆ ಸಂಸ್ಕಾರ ಕೊಡುವುದು ಈಸ್ ದ ಬಿಗ್ಗೆಸ್ಟ್ ಅವೇರ್ನೆಸ್ ಯು ಕ್ಯಾನ್ ಡೂ. ನೀವು ಹೊರಗೆ ಹೋಗಿ ಯಾರಿಗೂ ಸಂಸ್ಕಾರ ಇಲ್ಲ, ಯಾರಿಗೂ ಮೌಲ್ಯಗಳೇ ಇಲ್ಲ. ನೀವು ಕಾರ್ ಪಾರ್ಕ್ ಮಾಡಿ ಹಿಂದಿಂದ ಬಂದು ಇನ್ನೊಬ್ಬ ಕಾರ್ ಪಾರ್ಕ್ ಮಾಡ್ತಾನೆ, ನಿಮಗೆ ತೆಗಲಿಕ್ಕೆ ಆಗುದಿಲ್ಲ. ಇದು ಸಂಸ್ಕಾರ. ದಿಸ್ ಇಸ್ ವಾಟ್ ಯು ಆರ್ ಟೀಚಿಂಗ್ ಅವರ್ ಚಿಲ್ಡ್ರನ್. ನನಗೆ ಬೇಸರ ಆಗ್ತದೆ, ಯಾಕೆಂದರೆ ನಾನು ಟೀಚರ್ ಆಗಿ ನಾನು ರಿಟೈರ್ ಆಗಿದ್ದೇನೆ. ನಾನು ಬಂದರೆ ಯಾರು ನಿಮಗೆ ಕಲಿಸಿಕೊಟ್ಟಿಲ್ಲ. ನಮ್ಮಲ್ಲಿ ಹಿಸ್ಟ್ರಿ, ಜಾಗ್ರಫಿ, ಸಿವಿಕ್ಸ್ ಅಂತ ಉಂಟು. ಆ ಸಿವಿಕ್ಸಲ್ಲಿ ನಾವು ಹೇಳಿಕೊಡ್ತೇವೆ ಹೌ ಟು ಬಿಹೇವ್, ವಾಟ್ ಆರ್ ದ ಫಂಡಮೆಂಟಲ್ ರೈಟ್ಸ್ ಆಫ್ ಅ ಪರ್ಸನ್. ಒಂದು ಇಂಡಿಯನ್ ಸಿಟಿಸನ್ ಇದ್ದು ವಾಟ್ ಆರ್ ದ ಫಂಡಮೆಂಟಲ್ ರೈಟ್ಸ್, ವಾಟ್ ಇಸ್ ದ ಸಿವಿಕ್ ಸೆನ್ಸ್. ಹಾಗಾದರೆ ಅದು ಬರೆಯೋ ಪುಸ್ತಕ ಮತ್ತು ಪರೀಕ್ಷೆಗೆ ಮಾತ್ರವ, ಅದನ್ನು ನೀವು ಕಾರ್ಯಗತಕ್ಕೆ ತರುವುದಿಲ್ಲ. ಆ ಕಾರ್ಯಗತಕ್ಕೆ ತರಬೇಕಾದ್ರೆ ಯೋರ್ ಕ್ಲಬ್ ಇಸ್ ರೆಸ್ಪಾನ್ಸಿಬಲ್. ನಾವು ಎಲ್ಲಿ ಹೋದರೆ ಸಹ, ನಾನು ಲಯನ್ಸ್ ಕ್ವೆಸ್ಟ್ ಟ್ರೈನರ್ ಅಂತ ಹೇಳ್ತಾರೆ. ಲಯನ್ಸ್ ಕ್ವೆಸ್ಟ್ ಟ್ರೈನರ್ ಅಂದರೆ ಏನು? ನಾವು ಮಕ್ಕಳಿಗೆ ಕಲಿಸಿಕೊಡುವುದು ಜೀವನ ಕೌಶಲ್ಯ. ವಾಟ್ ಈಸ್ ಜೀವನ ಕೌಶಲ್ಯ? ಲೈಫ್ ಸ್ಕಿಲ್ಸ್. ಈಗ ಅದು ಬಹಳ ದೊಡ್ಡ ಒಂದು ಪ್ರೋಗ್ರಾಮ್ ಆಗಿದೆ, ಲೈಫ್ ಸ್ಕಿಲ್ಸ್. ಓ, ಶಿ ಈಸ್ ಅ ಲೈಫ್ ಸ್ಕಿಲ್ ಕೋಚ್, ಶಿ ಈಸ್ ಅ ಲೈಫ್ ಸ್ಕಿಲ್ ಟ್ರೈನರ್ ಅಂತ ಹೇಳ್ತಾರೆ. ಇದು ನಮಗೆ 1975 ರಿಕ್ ಲಿಟಿಲ್ ಎಂಬ ಹುಡುಗ ನಮಗೆ ಈ ಒಂದು ಕಾರ್ಯಕ್ರಮವನ್ನು ಮಾಡಿ ನಮಗೆ ವಿ ಹ್ಯಾವ್ ಪೇಡ್ ಬಿಲಿಯನ್ಸ್ ಆಫ್ ಡಾಲರ್ಸ್ ಆ್ಯಂಡ್ ವಿ ಹ್ಯಾವ್ ಬಾಟ್ ದಿಸ್ ಪ್ರೋಗ್ರಾಮ್. ಅದಕ್ಕೆ ಹೆಸರೇ ಲಯನ್ಸ್ ಕ್ವೆಸ್ಟ್ ಅಂತ. ಬೇರೆ ಯಾವ ನಿಮ್ಮ ಸೇವಾ ಚಟುವಟಿಕೆಗೆ ಲಯನ್ಸ್ ಅಂತ ಹೆಸರೇ ಇಲ್ಲ. ದಿಸ್ ಇಸ್ ದ ಓನ್ಲಿ ಪ್ರೋಗ್ರಾಮ್ ವಿಚ್ ಇಸ್ ಲಯನ್ಸ್ ಕ್ವೆಸ್ಟ್. ಈ ಲಯನ್ಸ್ ಕ್ವೆಸ್ಟ್ ನಾವು ಹೇಗೆ ಮಾಡಿದ್ವಿ? SVS ಸ್ಕೂಲಲ್ಲಿ ನಾವು ಹೋಗಿ ಅದನ್ನು ಮಾಡಿದ್ದೇವೆ. ಬಾಳಿಕರು ನಮಗೆ ತುಂಬ ಸಹಾಯ ಮಾಡಿದ್ದಾರೆ ಅಲ್ಲಿ. ಆದರೆ ಅದನ್ನು ಕಾರ್ಯಗತಕ್ಕೆ ತಂದಿದ್ದೇವೆ. ಆದರೆ ಅದನ್ನು ಮೇಂಟೈನ್ ಮಾಡಬೇಕು. ಈಗ ನಾವು ಪಬ್ಲಿಕ್ ಟಾಯ್ಲೆಟ್ ಮಾಡ್ತೇವೆ, ಪಬ್ಲಿಕ್ ಟಾಯ್ಲೆಟ್ ಮಾಡಿ ಲಯನ್ಸ್ ಕ್ಲಬ್ ಆಫ್ ಬಂಟ್ವಾಳ ಪಬ್ಲಿಕ್ ಟಾಯ್ಲೆಟ್ ಎಲ್ಲ ಮಾಡಿ ಹೋಗ್ತೇವೆ ನಾವು. ಆದರೆ ಅದನ್ನು ಯಾರು ಮೇಂಟೈನ್ ಮಾಡ್ತಾರೆ? ಸೊ ಇಟ್ಸ್ ನಾಟ್ ಇನಫ್ ಟು ಬಿಲ್ಡ್ ಸಮಥಿಂಗ್. ವಾಟ್ ಈಸ್ ನೆಸೆಸರಿ ಈಸ್ ಯು ಹ್ಯಾವ್ ಟು ಮೇಂಟೈನ್ ದಟ್. ಸೊ ನಾವು ಲಯನ್ಸ್ ಕ್ವೆಸ್ಟ್ ಕಾರ್ಯಕ್ರಮ ಮಾಡಿ ಅದನ್ನು ನಾವು ಖಂಡಿತವಾಗಿಯೂ ಅದನ್ನು ಮುಂದೆ ಕೊಂಡು ಹೋಗ್ತೀವಿ. SVS ಸ್ಕೂಲಲ್ಲಿ ಪ್ರಾರಂಭ ಮಾಡಿದರು. ಆದರೆ ಅದನ್ನು ಮತ್ತೆ ಯಾರು ಲಯನ್ಸ್ನವರು ಹೋಗಿ ಅದರ ವಿಷಯ ಮಾತಾಡಿ ಮಕ್ಕಳಿಗೆ ಒಂದು ಟೀಚರ್ಸ್ನವರಿಗೆ ಒಂದು ಸ್ವಲ್ಪ ಸ್ಫೂರ್ತಿ ಕೊಟ್ಟರೆ ಆಟೋಮ್ಯಾಟಿಕ್ಲಿ ದೇ ವಿಲ್ ಬಿ ಹ್ಯಾಪಿ. ಕ್ಯಾಮ್ರಾ ಹೈಯರ್ ಪ್ರೈಮರಿ ಸ್ಕೂಲ್ ಗೊತ್ತುಂಟಲ್ಲ ನಿಮಗೆ ಎದುರಿಗೆ? ಕ್ಯಾಮ್ರಾ ಹೈಯರ್ ಪ್ರೈಮರಿ ಸ್ಕೂಲಲ್ಲಿ ನಾವು ಈ ಕಾರ್ಯಕ್ರಮವನ್ನು ಇಂಟ್ರೊಡ್ಯೂಸ್ ಮಾಡಿದ್ದೆವು. ಲಲನಾ ಶೆನಾಯ್ ಅಂತ ಅಲ್ಲಿದ್ದು ಪ್ರಿನ್ಸಿಪಲ್, ಹೆಡ್ ಮಿಸ್ಟ್ರೆಸ್ ಆಫ್ ದ ಎಂಟೈರ್ ಸ್ಕೂಲ್, ಫಸ್ಟ್ ಸ್ಟ್ಯಾಂಡರ್ಡ್ ಟು 10th ಸ್ಟ್ಯಾಂಡರ್ಡ್ ಅವರೇ ಹೆಡ್ ಮಿಸ್ಟ್ರೆಸ್. 2018 ಅವರು ಟೀಚರ್ಸನ್ನು ಕಳಿಸಿದ್ರು ನಮ್ಮ ಕ್ವೆಸ್ಟ್ ಪ್ರೋಗ್ರಾಮ್. ಟೀಚರ್ಸ್ನವರು ಹಿಂದೆ ಹೋದವರು ಅದನ್ನು ಏನು ಮಾಡಲಿಲ್ಲ, ಪುಸ್ತಕವನ್ನೆಲ್ಲ ದಿಗ್ಗಿನಡಿಯಲ್ಲಿಟ್ಟು ಮಲಗಿದ್ರು. 2019 ಶಿ ಕಾಂಟ್ಯಾಕ್ಟೆಡ್ ಮೀ.
ಮೇಡಮ್ ನೀವೊಂದು ಕ್ವೆಸ್ಟ್ ಕಾರ್ಯಕ್ರಮ ಮಾಡಿದ್ರಲ್ಲ, ಅದು ಎಂಥದ್ದು? ನಾನು ಹೇಳಿದೆ 2019 ನಾವು ಮಾಡ್ತಾ ಇದ್ದೇವೆ, ನೀವು ಬರೋದಾದ್ರೆ ಬಂದು ನೋಡಿ ಅದು ಎಂಥದ್ದು ಅಂತ ನೋಡಿ ನೀವು. ಸೊ ಲವೆನಾ ಶೆನಾಯ್ ಅವರ 6 ಟೀಚರ್ಸನ್ನು ಕರ್ಕೊಂಡು ಬಂದು ಅವರು ಅದಕ್ಕೆ ಪಾರ್ಟಿಸಿಪೇಟ್ ಮಾಡಿ 2 ಡೇ ವರ್ಕ್ಶಾಪ್. ಆ 2 ಡೇ ವರ್ಕ್ಶಾಪ್ ಇಸ್ ಫ್ರೀ ಫಾರ್ ದ ಟೀಚರ್ಸ್, ಎಲ್ಲವೂ ಫ್ರೀ. ನಮ್ಮ ಸಿದ್ದರಾಮಯ್ಯ ಮಾಡಿದ ಹಾಗೇನೆ ಬಸ್ ಎಲ್ಲ ಫ್ರೀ ಅಲ್ಲ, ಹಾಗೆ ಇದು ಸಹ ಎಲ್ಲ ಫ್ರೀ, ಲಯನ್ಸ್ನವರು ಮಾಡಿಕೊಡುದು ಅದೇ ರೀತಿ. ಆದರೆ ಫ್ರೀಗೆ ನನ್ನ ಕಂಡ್ರೆ ಹೆಚ್ಚು ಬೆಲೆ ಇಲ್ವ ಅಂತ ಸ್ವಲ್ಪ ನಾವು ಚಾರ್ಜ್ ಮಾಡಬೇಕಿತ್ತು. ಸೊ ವಿ ಡಿಡ್ ದ ಪ್ರೋಗ್ರಾಮ್. ಅವರು ಹೋದವರು ಅವರು ಹೇಳಿದರು, ಕವಿತಕ್ಕ ಇಂಥ ಕಾರ್ಯಕ್ರಮ ನಾನು ನೋಡಲಿಲ್ಲ ನನ್ನ ಜೀವನದಲ್ಲಿ. ನಾನು ಇಷ್ಟು 25 ವರ್ಷದಿಂದ ಟೀಚರ್ ಆಗಿದ್ದೇನೆ, ಪ್ರಿನ್ಸಿಪಲ್ ಆಗಿದ್ದೇನೆ, ಬಟ್ ಐ ವಿಲ್ ಇಂಟ್ರೊಡ್ಯೂಸ್ ದಿಸ್ ಇನ್ ಅವರ್ ಸ್ಕೂಲ್ ಅಂತ. 2019 she introduced the program and till today the program is going on. Last year she has trained all her 24 teachers. ಎಲ್ಲ 24 ಟೀಚರ್ಸ್ ಅನ್ನು ಟ್ರೈನ್ ಮಾಡಿ ಈಗ ದಿನನಿತ್ಯ ಒಂದೊಂದು ಕಾರ್ಯಕ್ರಮ ನಡೀತಾ ಉಂಟು. ಸೊ ಈ ಲೈಫ್ ಸ್ಕಿಲ್ ಕೌಶಲ್ಯ ನಾವು ಮಕ್ಕಳಿಗೆ ಹೇಳಿಕೊಡ್ತೇವೆ. ಒಂದು ಸಿಂಪಲ್ ಉದಾಹರಣೆ, ಇನ್ನೊಂದು 5 ನಿಮಿಷ ತಗೊಳ್ತೇನೆ. ಸಿಂಪಲ್ ಉದಾಹರಣೆ, ಸ್ವಚ್ಛತಾ ಆಂದೋಲನ. ಎಲ್ಲರೂ ಹೇಳ್ತಾರೆ, ಮೋದಿ ಹೇಳಿದ್ರು, ಇವರು ಹೇಳಿದ್ರು, ನಾವು ಹೇಳಿದೆವು, ಲಯನ್ಸ್ನವರು ಮಾಡಿದ್ರು. ಆದರೂ ನಮ್ಮ ಬಂಟ್ವಾಳದಲ್ಲಿ ಸ್ವಚ್ಛತೆ ಉಂಟಾ? ಎಸ್ ಆರ್ ನೋ? ಯಾಕೆ? ಯಾಕೆ? ಏನು ಇಂಡಿವಿಜುವಲ್ ಆಗಿ ಎಲ್ಲರೂ ಮಾಡಬೇಕು. ಇಂಡಿವಿಜುವಲ್ ಆಗಿ ಎಲ್ಲರೂ ಮಾಡಬೇಕು. ಅದನ್ನು ಯಾರು ಹೇಳಿಕೊಡ್ಬೇಕು? The main thing is, it is a skill. ಅದೊಂದು ಕೌಶಲ್ಯ. ಆ ಕೌಶಲ್ಯವನ್ನು ಪೇರೆಂಟ್ಸ್ನವರು ಮನೆಯಲ್ಲಿ ಹೇಳಿಕೊಡ್ಬೇಕು, ಟೀಚರ್ಸ್ನವರು ಶಾಲೆಯಲ್ಲಿ ಹೇಳಿಕೊಡ್ಬೇಕು. ಅದು ಎಷ್ಟು ಪರ್ಫೆಕ್ಟ್ ಆಗಬೇಕಂದ್ರೆ, ಮಕ್ಕಳು ಎಲ್ಲಿಯೇ ಹೋದರು ಅವರು ಒಂದು ಪೇಪರ್ ಸಿಕ್ಕಿದ್ರೆ ಅದಕ್ಕೆ ಅವರ ವಿಷಯದಲ್ಲಿ ಇದು ಮೋದಿ ಸಹ ಮಾಡ್ತಾರೆ. ಹಾಗೆ ನೋಟಿಸ್ ಮೋಡಿದ ಪ್ರೋಗ್ರಾಮ್ಗಳಲ್ಲಿ ಅವರು ರಿಬ್ಬನ್ ಕಟ್ ಮಾಡಿ ಆ ಪೇಪರ್ ತೆಗೆದು ಅವರ ವಿಷಯ ಇಟ್ಕೊಳ್ತಾರೆ. ನಾವೇನು ಮಾಡ್ತೇವೆ? ಸೊ ಅದು ಸ್ಕಿಲ್ ಬರಬೇಕು. ಸ್ಕಿಲ್ ಹೇಗೆ ಬರ್ತದೆ? ರೆಗ್ಯುಲರ್ ಪ್ರಾಕ್ಟೀಸ್ ಮಾಡಿಸ್ಬೇಕು, ಮನೆಯಲ್ಲಿ ಶಾಲೆಯಲ್ಲಿ. ನಿಮಗೆ ಯಾರಿಗೆಲ್ಲ ಸೈಕ್ಲಿಂಗ್ ಬರುತ್ತೆ? ಸೈಕ್ಲಿಂಗ್ ಕೈ ಎತ್ತಿ. ಎಸ್, ಇವನ್ ಲೇಡೀಸ್, ಯು ಆರ್ ಸೈಕ್ಲಿಂಗ್. ಯಾ, ಹೌ ಡಿಡ್ ಯು ಲರ್ನ್? ಹೌ ಡಿಡ್ ಯು ಲರ್ನ್ ಸೈಕ್ಲಿಂಗ್? ಬಿದ್ದು ಎದ್ದು, ಎಸ್. ಆಮೇಲೆ ಕಂಟಿನ್ಯೂಸ್ ಪ್ರಾಕ್ಟೀಸ್ ಅಲ್ವಾ? ಸೊ ಸ್ವಚ್ಛತೆ ಸಹ ಕಂಟಿನ್ಯೂಸ್ ಪ್ರಾಕ್ಟೀಸ್. ಯಾವುದೇ ನಿಮಗೆ ಕೌಶಲ್ಯ ಬೇಕಾ ಅದನ್ನು ಮಕ್ಕಳಿಗೆ ನೀವು ಕಂಟಿನ್ಯೂಸ್ ಆಗಿ ಹೇಳಿಕೊಟ್ರೆ ಅದು ಆಟೋಮ್ಯಾಟಿಕಲಿ ಬರ್ತದೆ. ನೀವು ಸಿಂಗಾಪುರಿಗೆ ಹೋದರೆ ಎಲ್ಲಿಯೂ ಮಕ್ಕಳು ಅದು ಇದು ಬಿಸಾಡೋದಿಲ್ಲ. ಜಪಾನ್ ಇರ್ಬೋದು, ಸಿಂಗಾಪುರ್ ಇರ್ಬೋದು, ಎಷ್ಟು ಕ್ಲೀನ್ ಇಟ್ಕೊಳ್ತಾರೆ ಅಂದರೆ ನಿಮಗೆ ಮಲಗ್ಬೋದು ಮಾರ್ಗದಲ್ಲಿ, ಅಷ್ಟು ಕ್ಲೀನ್. ಅದು ಹೇಗೆ ಬಂತು? ಫಸ್ಟ್ ಸ್ಟ್ಯಾಂಡರ್ಡಿಂದ LKG ಸ್ಟಾರ್ಟ್ ಮಾಡ್ತಾರೆ. ಡೋಂಟ್ ಥ್ರೋ ದಿಸ್, ಡೋಂಟ್ ಥ್ರೋ ದ್ಯಾಟ್, ಪುಟ್ ಇಟ್ ಇನ್ ದ ಬ್ಯಾಗ್, ಪುಟ್ ಇಟ್ ಇನ್ ದ ಬಾಸ್ಕೆಟ್. ಅದು ಹೇಳಿಕೊಡ್ತಾರೆ. ನಾವು ಏನು ಹೇಳಿಕೊಡೋದು ಗೊತ್ತುಂಟಾ? ಡೋಂಟ್ ಥ್ರೋ ಇಟ್ ಹಿಯರ್, ಥ್ರೋ ಇಟ್ ಔಟ್ ಆಫ್ ದ ವಿಂಡೋ. ಕಡ್ಡಿ ಹೊರಗೆ ಬಿಸಾಡಬೇಕು, ಅದು ಮಾರ್ಗದಲ್ಲಿ ಹೋಗ್ತದೆ, ಮುನ್ಸಿಪಾಲಿಟಿ ಬಂದು ಕೊಂಡೋಗ್ತಾರೆ. ಸೊ ಟೀಚ್ ಯುವರ್ ಚಿಲ್ಡ್ರನ್. ನಿಮಗೆ ಏನು ಹೇಳಿಕೊಡ್ಬೇಕು ಮಕ್ಕಳಿಗೆ ಅದನ್ನು ನೀವು ಮಾಡಿ ತೋರಿಸ್ಬೇಕು. ಇದು ನಮ್ಮದೊಂದು ಇಟ್ಸ್ ಎ ಜೋಕ್. ಓಕೆ, ಜಸ್ಟ್ ರೇಸ್ ಯುವರ್ ರೈಟ್ ಹ್ಯಾಂಡ್ ಎಲ್ಲರೂ. ಯಾ, ನಿಮ್ಮ ಬೆರಳು ಉಂಟಲ್ಲ, ಯಾ, ಟೇಕ್ ದಿಸ್ ಟು ಯುವರ್ ಚೀಕ್. I said take it to your cheek, but where did you take? Chin. Why? Because I did it. ಮಕ್ಕಳು ನೀವು ಏನು ಮಾಡ್ತೀರಾ ಅದು ಮಾಡ್ತಾರೆ, ನೀವು ಹೇಳಿದ್ದನ್ನು ಮಾಡೋದಿಲ್ಲ. ನಾನು ಹೇಳಿದ್ದು ಟೇಕ್ ಯುವರ್ ಫಿಂಗರ್
to the cheek. But I did this, so all of you took to the chin. This is a very big lesson for all of us. ನಾನಿದು ನನ್ನ TTW ಅಲ್ಲಿ ವರ್ಕ್ಶಾಪಲ್ಲಿ ಸಹ ಹೇಳಿಕೊಡ್ತೀನಿ. ಏನಂದರೆ ಮಕ್ಕಳಿಗೆ ನೀವು ಸ್ವಚ್ಛತೆ ಕಲಿಸ್ಕೊಡ್ಬೇಕಾ, ನಿಮ್ಮಲ್ಲಿ ಸ್ವಚ್ಛತೆ ಇರಬೇಕು. ಮಕ್ಕಳಿಗೆ ಡಿಸಿಪ್ಲಿನ್ ಕಲಿಸ್ಕೊಡ್ಬೇಕಾ, ನಿಮ್ಮಲ್ಲಿ ಡಿಸಿಪ್ಲಿನ್ ಬೇಕು. ಮಕ್ಕಳಿಗೆ ಆನೆಸ್ಟಿ ಕಲಿಸ್ಬೇಕಾ, ನೀವು ಸುಳ್ಳು ಹೇಳಬಾರ್ದು. ಮಕ್ಕಳು ನೋಡಿ ತುಂಬ ಬೇಗ ಪಿಕಪ್ ಮಾಡ್ತಾರೆ, ಯಾಕೆಂದರೆ ಅವ್ರು ನಿಮ್ಮನ್ನು ಒಬ್ಸರ್ವ್ ಮಾಡ್ತಾ ಇರ್ತಾರೆ. ಆದ್ದರಿಂದ ಭಾಳ ಜಾಗ್ರತೆಯಲ್ಲಿ, ಎಸ್ಪೆಷಲಿ ಚಿಕ್ಕ ಮಕ್ಕಳು. ಅದನ್ನು ನಾವು ಚಿಕ್ಕ ಮಕ್ಕಳಿಂದ ಅಪ್ ಟು 10th ಸ್ಟ್ಯಾಂಡರ್ಡ್ ವಿ ಹ್ಯಾವ್ ಗಾಟ್ ಎ ಪ್ರೋಗ್ರಾಮ್, SFG, SFA, SFC. ಈ ವರ್ಷವೂ ನಾವು ಮಾಡ್ತಾ ಇದ್ದೇವೆ. ವಿಟ್ಲದಲ್ಲಿ ಒಂದು ಮಾಡಬೇಕು ಅಂತ ನಮಗೊಂದು ಆಸೆ ಉಂಟು. ಯಾಕೆಂದರೆ ಜಸಿಂತ ಅವರು ತುಂಬ ವರ್ಷದಿಂದ ಹೇಳ್ತಾ ಇದ್ದರು ಒಂದು ಮಾಡುವ, ಒಂದು ಕಾರ್ಯಕ್ರಮ ಮಾಡುವ ಅಂತ. ಸೊ ವಿ ಮೇ ಡೂ ಇಟ್, ಇನ್ ಕೇಸ್ ಟು ಡೂ ಇಟ್. ನೀವು ಒಂದೇ ಶಾಲೆಯನ್ನು ಟಾರ್ಗೆಟ್ ಮಾಡಿ, ಪ್ರತಿ ವರ್ಷ ಒಂದೊಂದು ಶಾಲೆಯನ್ನು ನೀವು ಅವರನ್ನು ಸ್ಪಾನ್ಸರ್ ಮಾಡಿ. ನಿಮ್ಮ ಪೀಸ್ ಪೋಸ್ಟರ್ ಕಾಂಟೆಸ್ಟ್ ಆ ಶಾಲೆಯಲ್ಲಿ ಮಾಡಿ, ನಿಮ್ಮ ಹೆಲ್ತ್ ಚೆಕಪ್ ನಿಮ್ಮ ಆ ಶಾಲೆಯಲ್ಲಿ ಮಾಡಿ. ನಿಮಗೆ ಏನೆಲ್ಲ ಕಾರ್ಯಕ್ರಮಗಳು ಮಕ್ಕಳಿಗೆ ಮಾಡಬೇಕಾ, ಡ್ರಾಯಿಂಗ್ ಕ್ಲಾಸಸ್ ಇರ್ಬೋದು, ಕಂಪ್ಯೂಟರ್ ಕ್ಲಾಸಸ್ ಇರ್ಬೋದು, ಏನೆಲ್ಲ ನಿಮಗೆ ಅವೇರ್ನೆಸ್ ತರಬೇಕು ಮಕ್ಕಳಿಗೆ, ಅದನ್ನು ನೀವು ಆ ಸ್ಕೂಲಲ್ಲಿ ಮಾಡಿ. ಯು ಅಡಾಪ್ಟ್ ದಟ್ ಸ್ಕೂಲ್. ಬಾಳಿಗೆ SVS ಸ್ಕೂಲನ್ನು ನೀವು ಅಡಾಪ್ಟ್ ಮಾಡಿ. ಅಡಾಪ್ಟ್ ಮಾಡಿದರೆ ಏನಾಗ್ತದೆ, ಸ್ಲೋಲಿ ದಟ್ ಸ್ಕೂಲ್, ಆಲ್ರೆಡಿ ಇಟ್ ಈಸ್ ಅ ವೆರಿ ಫೇಮಸ್ ಸ್ಕೂಲ್, ಆದರೆ ಅಲ್ಲಿ ಜೀವನ ಕೌಶಲ್ಯವೂ ಬರ್ತದೆ. ಅದರಿಂದ ಒಂದು ಕಳಕಳಿಯ ವಿನಂತಿ ಎಲ್ಲರಿಗೂ ಏನಂದರೆ, ಲಯನ್ಸ್ ಕ್ಲಬ್ ಬಂಟ್ವಾಳದವರು ದಯಮಾಡಿ ವೇರ್ ದೇರ್ ಇಸ್ ಅ ನೀಡ್ ದೇರ್ ಇಸ್ ಅ ಲಯನ್ ಅಂತ ಹೇಳಿದಾಗೆ, ಸಮಾಜಕ್ಕೆ ನಮಗೆ ಏನು ಬೇಕು, ಒಳ್ಳೆಯ ಫ್ಯೂಚರ್ ಜನರೇಷನ್ ಬೇಕು, ಹೌದಲ್ವ? ಯಾರಿಗೆಲ್ಲ ಮಕ್ಕಳಿದ್ದಾರೆ ದಯಮಾಡಿ ಕೈ ಎತ್ತಿ. ಆಲ್ ದೋಸ್ ಹ್ಯಾವ್ ಗಾಟ್ ಸ್ಮಾಲ್ ಚಿಲ್ಡ್ರನ್, ಓಕೆ. ಆಲ್ ದೋಸ್ ಹ್ಯಾವ್ ಗಾಟ್ ಗ್ರ್ಯಾಂಡ್ ಚಿಲ್ಡ್ರನ್, ಮೊಮ್ಮಕ್ಕಳು ಯಾರಿಗೆಲ್ಲ? ಎಸ್, ಮೊಮ್ಮಕ್ಕಳಿಗೆ ಸಹ ಎಸ್. ಸೊ ಮೊಮ್ಮಕ್ಕಳಿಗೆ ಸಹ ನಾವು ಅದನ್ನು ಮಾಡ್ಬೋದು. ಈ ರೀತಿಯಲ್ಲಿ ಅವರು ಪ್ರಾಬಬ್ಲಿ ಜೆನ್ ಆಲ್ಫಾ ಇರ್ಬೋದು, ಜೆನ್ ಝಿ ಇರ್ಬೋದು, ಬಟ್ ವಿ ಹ್ಯಾವ್ ಟು ಗಿವ್. ಮಕ್ಕಳಿಗೆ ಸಂಸ್ಕಾರ ಕೊಡಲೇಬೇಕು, ಇಲ್ಲದಿದ್ದರೆ ನಮ್ಮ ಭಾರತ ಏನಾಗ್ತದೆ ಅಂತ ಹೇಳಲಿಕ್ಕೆ ಆಗುತ್ತೆ. ಲೆಟ್ ಅಸ್ ಸ್ಟಾರ್ಟ್ ಇನ್ ಅವರ್ ಓನ್ ಸ್ಮಾಲ್ ವೇ, ಇನ್ ಬಂಟ್ವಾಳ, ಇನ್ ವಿಟ್ಲ, ಇನ್ ಮ್ಯಾಂಗ್ಳೂರ್. ಮ್ಯಾಂಗ್ಳೂರಲ್ಲಿ 8 ಸ್ಕೂಲಲ್ಲಿ ನಾವು ಈ ಜೀವನ ಕೌಶಲ್ಯ ಮಾಡ್ತಾ ಇದ್ದೇವೆ. ಕ್ಯಾನ್ರಾದಲ್ಲಿ 2 ಸ್ಕೂಲು, CBSE and Canada. Then we are also doing it in Nalanda school. We are also doing it in Mangala school, Ramakrishna school, Chinmaya school. ಈ ಎಲ್ಲ ನಾವು ಈ ಜೀವನ ಕೌಶಲ್ಯವನ್ನು ಹೇಳಿಕೊಡ್ತೇವೆ. ಅದರಿಂದ ಒಂದು ಕಳಕಳಿಯ ವಿನಂತಿ ಎಲ್ಲರಿಗೂ, ಸಿ ದ್ಯಾಟ್ ದಿಸ್ ಪ್ರೋಗ್ರಾಮ್ ಈಸ್ ಬ್ರಾಡ್ ಆ್ಯಂಡ್ ಇಂಪ್ಲಿಮೆಂಟೆಡ್ ಇನ್ ದ ವೇರಿಯಸ್ ಸ್ಕೂಲ್ಸ್. ಇನ್ನು ಹೆಚ್ಚು ನನಗೆ ಹೇಳಲಿಕ್ಕೆ ಏನಿಲ್ಲ. ನಾನು ಹೇಳಿದಾಗೆ ಆಲ್ ಆಫ್ ದೆಮ್. ಈಗ ಸರ್ ಶೈಲೇಶ್ ಸರ್ ದಯಮಾಡಿ ಇಲ್ಲಿ ಬನ್ನಿ. ನನ್ನ ಪ್ರತಿಜ್ಞೆ ತೆಗೊಳ್ಬೇಕು. ನಾನು ಆ ಪ್ರತಿಜ್ಞೆ ಹೇಳ್ತೇನೆ, ನೀವು ಕೈ ಎತ್ತಿದ್ರೆ ಆಯಿತು. ಓಕೆ. I, Shailesh, do hereby pledge to accept membership in the Lions Club of Bandwal. I shall promise to abide by the Constitution and bylaws of the Lions District, multiple club district, and see that I become a good lion. Yes. Thank you very much. ಯಾಕೆಂದರೆ ನಿಮ್ಮ ಐಡಿಯಾ ಬಂತಲ್ಲ ಹೇಗೆ ಅಂತ. ಓಕೆ, ಎಸ್, ನೀವೇ ಸ್ಪಾನ್ಸರ್. ಓಕೆ, ನೀವು ಪ್ಲೇಸ್ ತಗೊಳ್ಬೇಕು ಸರ್. ಯು ಕ್ಯಾನ್ ಪುಟ್ ದ ಪ್ಲೇಟ್ ಆ್ಯಂಡ್ ದೇ ಟೇಕ್ ದ ಪ್ಲೇಟ್ ಆರ್ ಯು ಕ್ಯಾನ್ ಟೇಕ್ ಇನ್ ಹ್ಯಾಂಡ್. ವೆಲ್ಕಮ್, ಸ್ವಾಗತ. ಸರ್, ನೀವು ಒಂದು I, Srinivas Pujari, having sponsored Shailesh
As a member of Lions Club of Vandoor, I do hereby pledge to see that he is properly indoctrinated with the activities and functions of the club and Lions. I further pledge myself to the best of my ability to see to it that he attends all club meetings, pays his subscriptions on time, and becomes a good lion like me. ಸೊ ನಿಮಗೆ ಒಳ್ಳೆ ಮಾರ್ಗದರ್ಶನ ಕೊಡುವವರಿದ್ದಾರೆ ಹಾಗೂ ಇವರಿಗೆ ಹಿರಿಯರಿದ್ದಾರೆ. ದಯಮಾಡಿ ಇನ್ನೊಂದು ಬರುವ ಒಂದು 5-6 ವರ್ಷದಲ್ಲಿ ನೀವು ZC ಆಗ್ಬೋದು, RC ಆಗ್ಬೋದು ಅಲ್ವಾ. ಸೊ ಲೇಡೀಸ್ ಅಂಡ್ ಜೆಂಟಲ್ಮೆನ್, ಹಿಯರ್ ಈಸ್ ಯುವರ್ ನ್ಯೂ ಮೆಂಬರ್ಸ್ ಲಯನ್ ಶೈಲೇಶ್ ಕೋಚಿಂಗ್. ಎರಡು ಮಾಡಿ ನಮ್ಮ ಸ್ಥಾಪಕರಾದ MC ಶಾಸ್ತ್ರಿಯವರ ಸೊಸೆಯ ಕೈಯಿಂದ ನಮಗೆ ಆನರ್ ಮಾಡಿದ್ದಾರೆ. ನಾನು ಪ್ರಥಮವಾಗಿ ನಿಮ್ಮೆಲ್ಲರಿಗೂ ಧನ್ಯವಾದ ಹೇಳ್ತಾ ಇದ್ದೀನಿ. ಅಲ್ಲದೆ ನಮ್ಮ ಈ ವರ್ಷದ ಅಧ್ಯಕ್ಷೆ ಚಿತ್ರ ಹಾಗೂ ಕಾರ್ಯದರ್ಶಿ ಕೇರತಿ ಪ್ರಭು ಹಾಗೂ ಕೋಶಾಧಿಕಾರಿ ಅವರು ಫಿಟ್ಟೆಸ್ಟ್ ಪರ್ಸನ್ ಅದಾಗಲಿಕ್ಕೆ, ಯಾಕಂತಂದ್ರೆ ಸುನೀಲ್ ಅಂತ ಈಗಾಗಲೇ ಎಷ್ಟು ಕೋಟಿ ಉಂಟಂತ ಹೇಳಿ ಸುಮಾ, ನಿಮಗೆ ನಾನು ಪ್ರತ್ಯಕ್ಷವಾಗಿ ಹಲವು ಸಲ ಮೇಲಿನ ಮೇಲೆ ಆರ್ಥಿಕವಾಗಿ ನಡೆದು ಗೌರವಿಸೋದಕ್ಕೆ ನಾನು ಚಾಮರಾಜ ಅಲ್ಲದೆ ನಾನು ಈಗ ಕವಿತಕ್ಕೆ ಹೇಳಿದ ಎಲ್ಲ ಸಂಸ್ಕಾರ ಮತ್ತೆ ಕೌಶಲ್ಯ ಮತ್ತೆ ನಾವು ಭಾರತೀಯರಾಗಿ ಸ್ವಾತಂತ್ರ್ಯ ಸಿಕ್ಕಿದ ಮೇಲೆ ಎಷ್ಟು ಸ್ವಚ್ಛಂದ ರೀತಿಯಲ್ಲಿ ನಡೀತಾ ಇದ್ದೇವೆ ಎಂಬುದನ್ನು ಪ್ರತ್ಯಕ್ಷವಾಗಿ ಕಂಡು ನಮ್ಮ ಪ್ರಧಾನಿ ಮೋದಿಯವರು ಮಾಡುವುದಕ್ಕಿಂತ ಮೊದಲೇ ಮಾಡಿದ ಸ್ವಚ್ಛ ಭಾರತ ಅದರ ಸುಮಾರು 1 ಲಕ್ಷ ಪ್ರತಿಗಳನ್ನು ಪ್ರಿಂಟ್ ಮಾಡಿ ಎಲ್ಲ ಶಾಲೆಗಳಿಗೆ, ಕಾಲೇಜುಗಳಿಗೆ, ಚರ್ಚು, ಪಳ್ಳಿ ಮತ್ತು ಬ್ಯಾಂಕ್ಗಳಲ್ಲಿ ಕೂಡ ಪೋಸ್ಟ್ ಆಫೀಸ್ ಎಲ್ಲಿ ಜನ ಸೇರ್ತಾರೋ ಅದನ್ನು ಅವರಿಗೆ ಹಂಚಬೇಕಂತ ಹೇಳಿ ಮಾಡಿ, ಮತ್ತೆ ಕೆಲವರಿಗೆ ಓದಲಿಕ್ಕೆ ಆಗದಿದ್ದರೆ ಫ್ಲೆಕ್ಸ್ ಅಂತ ಸಣ್ಣದು ಅದನ್ನು ನಾನು ಮಾಡಿಕೊಟ್ಟಿದ್ದೇನೆ. ಹಾಗಾಗಿ ಅದನ್ನು ಈಗ ಕವಿತಾ ಶಾಸ್ತ್ರಿಯವರು ರಿಕ್ವೆಸ್ಟ್ ಮಾಡಿದಾಗ ಅವರಿಗೆ ಉಪಯೋಗ ಆಗುವುದಾದ್ರೆ ಈಗ ಸ್ಪೆಷಲಿ ಈ ವರ್ಷದಿಂದ ಒಂದೇ ಮಾತರನ್ನು 8 ಸಾಲುಗಳನ್ನು ಹಾಡಬೇಕೆಂಬ ನಮ್ಮ ರೆಸಲ್ಯೂಷನ್ ಆಗಿದೆ. ಅದರ ಲ್ಯಾಮಿನೇಷನ್ ಮಾಡಿ ಒಂದು ಕೆಲವು ಕಾಪಿಗಳನ್ನು ಇದರಲ್ಲಿಟ್ಟು
ಅಲ್ಲದೆ ಸ್ವಚ್ಛ ಭಾರತದ ಕೆಲವು ಕಾಪಿಗಳನ್ನು ಇಟ್ಟು ನಮ್ಮ ಕವಿತಾ ಶಾಸ್ತ್ರಿಗಳಿಗೆ ಕೊಡ್ತೇನೆ. ಅದರ ಫಸ್ಟ್ನಲ್ಲಿ ಆಗಿ ಎಲ್ಲಿ ಬೇಕಾದರೂ ಅದನ್ನು ನಿಜವಾಗಿ ಉಪಯೋಗಿಸುವುದು. ಅದು ಮಾತ್ರ ಅಲ್ಲ, ನಮ್ಮ ಭಾರತದ ಸಂವಿಧಾನದ ಪ್ರತಿಯನ್ನು ಅದರಲ್ಲಿ ಪ್ರಿಂಟ್ ಮಾಡಿದ್ದೇನೆ. ಖಂಡಿತವಾಗಿಯೂ ಅದು ನಮಗೆ ಎಲ್ಲರಿಗೂ ಉಪಯೋಗ ಆಗಬಹುದೆಂಬ ಆಶೆಯಿಂದ ಇದನ್ನು ಮಾಡಿ ನಮಗೆ ನೀವು ಗೌರವಿಸಿದ ಇದನ್ನು ನಿಮಗೆ ಕೊಟ್ಟು ಸಂತೋಷ ಪಡ್ತಾ ಇದ್ದೇನೆ. ಸ್ವಚ್ಛ ಭಾರತ ಒಂದೇ ಮಾತು. ಮತ್ತೆ ಮಾತಾಡ ಇನ್ನು ಮುಂದೆ ಅದನ್ನು ಮಾಡಬೇಕು. ಕ್ಲಿನಿಕ್ಗೆ ಬಂದು ಯಾಕಂದರೆ ಐ ಯೂಸ್ ಟು ಕಮ್ ಫ್ರಮ್ ಎ ವೆರಿ ಲಾಂಗ್ ವಿಲೇಜ್. ಆ ಮೈಲ್ ದೂರದಿಂದ ಕ್ಲಿನಿಕ್ಗೆ ಬರ್ತಿದ್ದೆ. ನಾನು ಹೇಳಿದೆ ಆಗಲೇಬೇಕು, ಯಾವತ್ತು ಒತ್ತಾಯ ಮಾಡಿ 55 ವರ್ಷಕ್ಕಿಂತ ನನ್ನನ್ನು ಸೇರಿಸಿತು. ನಾವು ಐ ಆಮ್ ರಿಯಲಿ ಗ್ರೇಟ್ಫುಲ್ ಟು ಹಿಮ್ and I remember him always. One more thing is, during my SLC, I had a snake bite, poisonous snake bite, and I had edema over the body, full body, and I have been treated by MC Shastra. And I was a patient of Dr. S. Shastri. I am very grateful to him. Because of him, I am here today. I was inspired, and I had a very nice, healthy life till today. Recently, my expired, and I am being very lonely now because I could not attend the last club properly because of today's function. So I am very grateful to God. Thank you. ಕರ್ನಾಟಕದ ಸಂಜೀವ ಪೂಜಾರಿ ಅವರು ಅನಾರೋಗ್ಯದಿಂದ ಬಳಲುತ್ತಿದ್ದು, ಇವರಿಗೆ ಲಯನ್ಸ್ ಕ್ಲಬ್ ಬಂಡವಾಳದ ವತಿಯಿಂದ ₹25,000 ನೆರವನ್ನು ನಾವು ಕೊಟ್ಟಿದ್ದೇವೆ. ಇದರ ಪ್ರಾಯೋಜಕತ್ವವನ್ನು ನಮ್ಮ ಸುಧಾಕರಾಚಾರ್ಯರವರು ವಹಿಸಿಕೊಂಡಿದ್ದಾರೆ. ಸುಧಾಕರಾಚಾರ್ಯರವರು ದಯವಿಟ್ಟು ವೇದಿಕೆಗೆ ಬಂದು ಧನ್ಯವಾದಗಳು. ಸುಧಾಕರಾಚಾರ್ಯರವರೇ, ನಿಮ್ಮ ಸೇವಾ ಅನುಭವಕ್ಕೆ. ಹಾಗೆ ಸೆಪ್ಟೆಂಬರ್ 3 ಬುಧವಾರ ಸರ್ಕಾರಿ ಪಾಲಿಟೆಕ್ನಿಕ್ ಅರಬಿಗುಡ್ಡೆ ಬಂಟ್ವಾಳ ಇವರು ಮತ್ತು ಲಯನ್ಸ್ ಕ್ಲಬ್ ಬಂಟ್ವಾಳ ಇದರ ಸಂಯುಕ್ತ ಆಶ್ರಯದಲ್ಲಿ ರಕ್ತದಾನ ಶಿಬಿರ ಮತ್ತು ಆರೋಗ್ಯ ತಪಾಸಣಾ ಶಿಬಿರ ನಡೆಯಲಿಕ್ಕಿದೆ. ಸುಮಾರು 650 ಮಕ್ಕಳು ಸರ್ಕಾರಿ ಪಾಲಿಟೆಕ್ನಿಕ್ ಅರಬಿಗುಡ್ಡೆಯಲ್ಲಿ ಕಲಿತಿದ್ದಾರೆ. ಇದರಲ್ಲಿ 100 ಜನ ಮಕ್ಕಳು ರಕ್ತದಾನಕ್ಕೆ ತಮ್ಮ ಹೆಸರನ್ನು ನೋಂದಾಯಿಸಿದ್ದಾರೆ. ಇದನ್ನು ಕೂಡ ಸೆಪ್ಟೆಂಬರ್ 3ರಂದು ನಡೆಸಿದ್ದೇವೆ. ತಾವೆಲ್ಲರೂ ಈ ಕಾರ್ಯಕ್ರಮದಲ್ಲಿ ಕೂಡ ಭಾಗಿಯಾಗಿ ಯಶಸ್ವಿಗೊಳಿಸಬೇಕಾಗಿ ವಿನಂತಿ. ಲಯನ್ಸ್ ಕ್ಲಬ್ ಬಂಟ್ವಾಳದ ಹೊಸ ಅಧ್ಯಕ್ಷರು ನಮ್ಮ ಕೋಶಾಧಿಕಾರಿ ಕಾರ್ಯದರ್ಶಿ ಇವರು ನಿರಂತರ ನಿರ್ವಹಣೆ ಮೂಲಕ ಸಮರ್ಥವಾಗಿ ಈ ಕ್ಲಬ್ಬನ್ನು ನಡೆಸಿಕೊಂಡು ಬರ್ತಾ ಇದ್ದಾರೆ. ಹಾಗೆ ನಮ್ಮ ಕ್ಲಬ್ಬಿನ ಸದಸ್ಯರಿಗೋಸ್ಕರ ಹೊಸ ಬಾಂಧವ್ಯವನ್ನು ಬೆಳೆಸುವುದಕ್ಕೋಸ್ಕರ ಹಾಗೂ ಒಂದು ದಿವಸ ಒಂದು ಖುಷಿಯಾಗಿರುವ ಎನ್ನುವಂಥ ನಿಟ್ಟಿನಲ್ಲಿ ಕಾರ್ಯಯೋಜನೆಯನ್ನು ಮಾಡಿದ್ದಾರೆ. ಈ ವರ್ಷ 2 ಪಿಕ್ನಿಕ್ ಮತ್ತು 1 ಪ್ರವಾಸವನ್ನು ಆಯೋಜನೆ ಮಾಡಿದ್ದಾರೆ. ಪಿಕ್ನಿಕ್ನ ಬಗ್ಗೆ ನಾವು ಈಗಾಗಲೇ ತಯಾರಿಯನ್ನು ಮಾಡಿದ್ದೇವೆ. ಈ ಬಗ್ಗೆ ನಮ್ಮ ಜಗದೀಶ್ ಹೆಬ್ಬಾಳೆ ತಯಾರವರು ಅದಕ್ಕೆ ಸಂಗೀತ ಹೊರಟು ಕುಂದಾಪುರದ ಕೇಶವನಾಥೇಶ್ವರ ದೇವಸ್ಥಾನ 3-3.5 ಗಂಟೆ ದೂರ ಇದೆ ಇಲ್ಲಿಂದ. ಅಲ್ಲಿ ಅದೊಂದು ಗುಹಾಂತರ ದೇವಸ್ಥಾನ, ಈಶ್ವರ ದೇವಸ್ಥಾನ. ಗುಹೆಯ ಒಳಗೆ ಹೋಗಬೇಕು, ಹರಿಯುವ ನೀರಿನಲ್ಲಿ ನಿಂತ್ಕೊಂಡು ಹೋಗಿ ದೇವರನ್ನು ಪೂಜೆ ಮಾಡುವಂತಹ ಒಂದು ಸುಂದರವಾದಂತಹ ಪ್ರಕೃತಿಯ ಹೊಂದಿರುವಂತಹ ಒಂದು ಸ್ಥಳ. ಅಲ್ಲಿಗೆ ಹೋಗಿ ಅಲ್ಲಿಂದ ಕಮಲಶಿಲೆ
ಅಲ್ಲಿ ನಾವು ಮಧ್ಯಾಹ್ನ ದೇವರ ದರ್ಶನ ಮಾಡಿ ಊಟ ಮಾಡಿ ನಂತರ ಯುವ ಮೆರಿಡಿಯನ್ ಅಲ್ಲಿ ಒಂದು ಮಧ್ಯಾಹ್ನ ನಂತರ ಅಲ್ಲಿ ಒಂದು ವಾಟರ್ ಗೇಮ್ ಸ್ಪೋರ್ಟ್ಸ್ ಹೀಗೆ ನಾವು ಭಾಗಿಯಾಗಿದ್ದೇವೆ. ಅದರ ನಂತರ ಯುವ ಮೆರಿಡಿಯನ್ ನಂತರ ನಾವು ಬೀಚ್ನಲ್ಲಿ ರಾತ್ರಿ ಒಂದು ಗೆಟ್ ಟುಗೆದರ್ ಮಾಡಬೇಕಂತ ನಿಶ್ಚಯ ಮಾಡಿದ್ದೇವೆ. ನಿಮ್ಮೆಲ್ಲರ ಒಟ್ಟಿಗೆ ಇದ್ದರೆ ಈ ಬಗ್ಗೆ ನಾವು ಮುಂದುವರಿಸ್ತೇವೆ. ಬಟ್ ಇದರದ್ದು ಟೆಕ್ನಿಕಲ್ ಬಗ್ಗೆ ಈಗಾಗಲೇ ಎಲ್ಲ ತಯಾರಿ ಆಗಿದೆ. ಅಲ್ಲಿಗೆ ಸಂಬಂಧಪಟ್ಟ ನಾವು ವ್ಯಕ್ತಿಯವರನ್ನ ಕಾಂಟ್ಯಾಕ್ಟ್ ಆಗಿದ್ದೇವೆ. ಬನ್ನಿ, ನಿಮಗೆ ಬೇಕಾದಂಥ ಎಲ್ಲ ವ್ಯವಸ್ಥೆಯನ್ನು ನಾವು ಮಾಡ್ತೇವೆ ಅಂತ ಹೇಳಿದ್ದಾರೆ. ಬಹುಶಃ ಅದಕ್ಕೆ ನಾನು ನಮ್ಮ ಜಗದೀಶ್ ಎಡಬಡಿತಾರೆ ಅವರನ್ನು ನಾನು ಅಭಿನಂದಿಸಿದ್ದೇನೆ. ಹಾಗೂ ಮುಂದಿನ ದಿವಸದಲ್ಲಿ ನಾವು ಟಿಕೆಟಿನ ಅಮೌಂಟ್ ಮತ್ತು ಡೇಟ್ ನಾವು ಕರೆಕ್ಟ್ ಹೇಳ್ತಿದ್ದೇವೆ. ಅವಕಾಶಕ್ಕಾಗಿ ಧನ್ಯವಾದ. ನಾವು ನಡೆಸುವಂಥ 4ನೇ ತಾರೀಕು ರಕ್ತದಾನ ಶಿಬಿರ ಮತ್ತು ಆರೋಗ್ಯ ತಪಾಸಣಾ ಶಿಬಿರಕ್ಕೆ ಮುಖ್ಯವಾಗಿ ನಮಗೆ ರೂವಾರಿ ನಮ್ಮ ಫಾಸ್ಟ್ ಝೋನ್ ಚೇರ್ಪರ್ಸನ್ RK ಅವರು, ಅವರಿಗೆ ಕೂಡ ನಾನು ಈ ಸಂದರ್ಭದಲ್ಲಿ ಹೃತ್ಪೂರ್ವಕ ಅಭಿನಂದನೆಗಳನ್ನು ಸಲ್ಲಿಸಿ ಅವಕಾಶಕ್ಕಾಗಿ ಮಾರ್ಗದರ್ಶನದಲ್ಲಿ ಡಿಸ್ಟ್ರಿಕ್ಟ್ ಕಲ್ಚರಲ್ ಕಾಂಪಿಟೇಷನ್ ಕೂಡ ನಡೀಲಿಕ್ಕೆ ಇದೆ. ಇದರ ಪ್ಲಾನ್ ಅನ್ನು ಅಂದರೆ ಮುಂದಿನ ಮೀಟಿಂಗ್ ಅಲ್ಲಿ ನಾವು ಮಾಡೋಣ. ತಮ್ಮ ಮೆಂಬರ್ಶಿಪ್ ಡ್ಯೂಸ್ ಅನ್ನು ಕೊಟ್ಟು ಸಹಕರಿಸಿದ್ದೀರಾ? ಅವರು ಹೆಸರು ಕರೆದುಕೊಂಡೆ ನಮ್ಮ ಅಧ್ಯಕ್ಷರ ಬಳಿ ಬಂದು ಹೂವನ್ನು ಸ್ವೀಕರಿಸಬೇಕಾಗಿ ಕೇಳಿಕೊಳ್ಳುತ್ತೇನೆ. ಧೀರಜ್ ಕೃಷ್ಣಶಾಂತ್ ಸರ್. ಲೈನ್ ಗಣೇಶ್ ಪ್ರಸಾದ್ ಸರ್ ಅವರ ನಮಗೆ MGF ಕೂಡ ಕೊಟ್ಟು ಸಾಕಾಗ್ತಿದೆ. ತುಂಬ ಧನ್ಯವಾದಗಳು ಸರ್. ಹೀಗೆ ಸರ್ ಚಟ್ಪಟ್ಟು ಸಹಕರಿಸಿದ್ದು ರಮೇಶ್ ಶಾಲೆ ಸರ್, ತಾವು ಕೂಡ ಅವರ ಒಂದು ಹೂವನ್ನು ಸ್ವೀಕರಿಸಬೇಕಾಗಿ ಕೇಳಿಕೊಳ್ಳುತ್ತೇನೆ. ಲೈನ್ ಲೋಹಿತಾಶ್ವರ ಸರ್ ಕೂಡ ಈಗಲೇ ಕೊಟ್ಟಿದ್ದಾರೆ. ತುಂಬಾ ಧನ್ಯವಾದಗಳು ಸರ್. ಉಳಿದ ಸದಸ್ಯರು ಆದಷ್ಟು ಬೇಗ ನ್ಯೂಸ್ ಕೊಟ್ಟು ಸಹಕರಿಸಬೇಕಾಗಿ ಕೇಳಿಕೊಳ್ಳುತ್ತೇನೆ. ಧನ್ಯವಾದಗಳು ಎಲ್ಲರಿಗೂ. ಆದಷ್ಟು ಬೇಗ ಕೊಡ್ತೀರಿ ಅಂತ ಹೇಳಿ ನಮಗೆ ಗೊತ್ತು. ಸೆಪ್ಟೆಂಬರ್ ಲಾಸ್ಟ್ ಒಳಗೆ ಎಲ್ಲರೂ ಈ ಸಲ ಕೊಟ್ಟು ನಮಗೆ ಸಹಕರಿಸ್ತಾ ಹೇಳಿ. ಎಸ್ಪೆಷಲಿ ನಾವು ಲೇಡೀಸ್, ನಾವು ಯಾರನ್ನು ಅಷ್ಟು ಕೇಳಲಿಕ್ಕಾಗಲಿಲ್ಲ, ನಮಗೆ ಇನ್ಕಮ್ ಇಲ್ಲ, ನಾವು ಹಾಗೆ ನ್ಯೂಸ್ ಕಟ್ಟಬೇಕು. ಹಾಗೆ ನೀವೆಲ್ಲ ಕೊಡ್ತೀರಿ ಹೇಳಿ ನಮಗೆ ಗೊತ್ತುಂಟು, ಧೈರ್ಯ ಇದೆ. ಒಬ್ರು ಸಂಸ್ಕೃತ ಪಂಡಿತರು, ಒಬ್ರು ಪಾದರಿ, ಒಬ್ಬರು ಮುಸ್ಲಿಂ ಮುಖರಿ, ಇನ್ನೊಬ್ರು 3-4 ಒಂದೇ ಕಂಪಾರ್ಟ್ಮೆಂಟ್ ಟ್ರಾವೆಲ್ ಮಾಡ್ತಿದ್ರು. ಅಷ್ಟೊತ್ತಿಗೆ ಬೋರ್ ಆಗ್ತದೆ ನಮಗೆ ಅಂತೇಳಿ ಏನು ಮಾಡೋದು ಅಂತ ಇದು ಮಾಡಿದ್ರು. ಅಷ್ಟೊತ್ತಿಗೆ ಸಂಗೀತಗಾರರು ಹೇಳಿದ್ರು, ದೋಣಿ ಸಾಗಲಿ ಮುಂದೆ ಹೋಗಲಿ ದೂರ ತೀರವ ಸೇರಲಿ ಬೀಸುಗಾಳಿಗೆ ಬೀಳುತ್ತೇನು ನೆಕ್ಸ್ಟ್ ಸಂಸ್ಕೃತ ಪಂಡಿತರು ಹೇಳಿದ್ರು, ದೂರ ತೀರವ ಸೇರಲಿ ಬೀಸುಗಾಳಿಗೆ ಬೀಳುತ್ತೇಳುದ ಕರೆಯ ಮೇಲೆ ಆರೋಗ್ಯ ಶಾಂತಿ ಶಾಂತಿ ಶಾಂತಿ. ಇದು ಮಾತಿಗೆ ಅಂತ ಹೇಳಿದ್ರು. ಓ ಸಾಗಲಿ ಮುಂದ ಹೋಗಲಿ ದೂರ ತೀರ ಸೇರಲಿ ಬೀಸುಗಾಳಿಗೆ ಬೀಳುತ್ತೇಳುತ್ತ ಕರೆಯು ಮೇಲೆ ಆರಲಿ. ದೋಣಿ ಸಾಗಲಿ ಮುಂದೆ ಹೋಗಲಿ ದೂರ ತೀರವ ಸೇರಲಿ ಬೀಸುಗಾಳಿಗೆ ಬೀಳುತ್ತೇಳುತ್ತ ಕರೆಯ ಮೇಲೆ ಆರಲಿ. ಅದಲ್ಲ 30ರಂದು ಅಡ್ಯಾರ್ ಗಾರ್ಡನಲ್ಲಿ ನಡೆಯಲಿದೆ. ತಮ್ಮೆಲ್ಲರಿಗೂ ಆಹ್ವಾನ ನೀಡಿದ್ದಾರೆ, ಎಲ್ಲರೂ ಬರಬೇಕು ಅಂತ. ಕಾರ್ಯಕ್ರಮಕ್ಕೆ ಶುಚಿ ರುಚಿಯಾದ ಭೋಜನ ಸತ್ಕಾರವನ್ನು ನೀಡಿದವರು ಲಯನ್ ಕೃಷ್ಣಶ್ಯಾಮ್ ಮತ್ತು ಲಯನ್ PJ ರಾಡ್ರಿಗಸ್ ಇವರು. ಕೇಳಿದ ತಕ್ಷಣ ಒಪ್ಪಿಕೊಂಡಿದ್ದೀರಿ, ಧನ್ಯವಾದಗಳು ಸರ್. ಪರವಾಗಿ 2 ಯುವಕರು ಅವರು ಬರೆದುಕೊಟ್ಟಿದ್ದಾರೆ, ಅದನ್ನು ಹೇಳ್ತೇನೆ ಅಷ್ಟೇ. ಅವರ ಪರವಾಗಿ ನಾನೊಬ್ಬ ಟೀಚರು, ಹಾಗಾಗಿ ಮಕ್ಕಳಿಗೆ ಒಂದು ಕೇಳಿದೆ, ಆನೆ ದೊಡ್ಡ ಇರುವೆ ದೊಡ್ಡ ಅಂತ.
ಅದಕ್ಕೆ ಅಲ್ಲಿರುವಂತ ವಿದ್ಯಾರ್ಥಿ ಗುಂಡ ಹೇಳಿದಂತೆ ಹಾಗೆಲ್ಲ ಸುಮ್ಮನೆ ಹೇಳಲಿಕ್ಕೆ ಆಗೋದಿಲ್ಲ, ಮೊದಲು ಅವರ ಡೇಟ್ ಆಫ್ ಬರ್ತ್ ಹೇಳಿ ಅಂತ ಹೇಳಿದ್ದಾರೆ. ವಾ ವಾ ನನಗಲ್ಲ ಇದು, ಕ್ಷಮಿಸಿ. ಇನ್ನೊಂದು ಗುಂಡ ಇನ್ನೊಬ್ಬನ ತಂದೆ, ಗುಂಡನ ತಂದೆ ಹೇಳಿದ, ನನಗೆ 25 ಜನ ಮಕ್ಕಳು. ಆಗ ಪಕ್ಕದಲ್ಲಿರುವ ತಿಮ್ಮ ಕೇಳಿದಂತೆ, ಫ್ಯಾಮಿಲಿ ಪ್ಲಾನಿಂಗ್ನವರು ನಿಮ್ಮ ಮನೆಗೆ ಬರ್ಲಿಲ್ವಾ ಅಂತ ಕೇಳಿದ್ರಂತೆ. ಅದಕ್ಕೆ ಗುಂಡೆ ಹೇಳಿದಂತೆ, ಬಂದಿದ್ರು, ಏನ್ ಮಾಡೋದು, ಅವರು ತಪ್ಪಾಗಿ ಅಂಗನವಾಡಿ ಅಂತ ತಿಳ್ಕೊಂಡು ಹೋಗಿ ಬಿಟ್ಟು ಬೇಗ ಸೆಪ್ಟೆಂಬರ್ ಒಳಗೆ ಇಡೀ ವರ್ಷದ ಒಂದು PUC ಎಲ್ಲ ಮೆಂಬರ್ಸ್ಗಳಿಂದ ಪಡ್ಕೊಳ್ಬೇಕಂತ ಆಲೋಚನೆ ಮಾಡ್ಬೇಕಂತ ಒಂದು ಮೀಟಿಂಗ್ ಅಂತ 3 ಜನ ಅಲ್ಲಿ ಮಂಗಳೂರಿನಿಂದ ನಮ್ಮ ಪ್ರೆಸಿಡೆಂಟ್ ಮತ್ತು ಸೆಕ್ರೆಟರಿ ಕಾರ್ನಲ್ಲಿ ಬಂದರು. ಬರುವಾಗ ನಮ್ಮ ಟ್ರೆಸರರ್ ಸುಮಾರನ್ನು ಒಂದು ಭೇಟಿ ಆಗ್ಬೇಕಂತ ಅವರ ಅಂಗಡಿಗೆ ಹೋದಾಗ ಸುಮಾ ಹೇಳಿದ್ರು, ಬನ್ನಿ ಕಾಫಿ ಕುಡಿಯುವ, ನಾನು ಕೋಡ್ ತರಿಸ್ತೇನೆ ಅಂತ ಹೇಳಿದ್ರು. ಬೇಡ, ನಾವೆಲ್ಲ ಕೆಲವೊಂದು ಲಯನ್ಸ್ ಬಗ್ಗೆ ಮಾತಾಡಬೇಕು, ನಾವು ಅಲ್ಲಿ ಹತ್ತಿರದಲ್ಲಿರುವಂತಹ ಒಂದು ಕ್ಯಾಂಟೀನಿಗೆ ಹೋಗುವ ಅಂತ ಇವರಿಬ್ಬರು 3 ಜನ ಹೋಗುವಾಗ ಸುಮ್ಮ ಹೇಳಿದರು, ಇವತ್ತು ನನ್ನ ಲೆಕ್ಕಕ್ಕೆ ಅಂತ. ಆಗ ಪ್ರೆಸಿಡೆಂಟ್, ನಾನು ಪ್ರೆಸಿಡೆಂಟ್ ಆಗಿ ಬೀಳುವುದಿಲ್ಲ ಅಂತ ಹೇಳಿದ್ರು. ಅಷ್ಟೇ ಸೆಕ್ರೆಟರಿ ಇರ್ತಾರ, ಇಲ್ಲ ಅದು ನನ್ನ ಬೇಡ, 3 ಬೇಡ, ನಾವು ಹಂಚಿಕೊಳ್ಳುವ ಮಿಲಿಟರಿ ಸಿಸ್ಟಮ್, ಎಷ್ಟು ಖರ್ಚಾಗ್ತದೆ ಅದನ್ನು ಹಂಚಿಕೊಳ್ಳುವುದು ಅಂತ. ಆಯ್ತು, ಹೋಗಿ ಏನು ಸ್ವಲ್ಪ ಹೊತ್ತು ಕೂತ್ಕೊಳ್ಬೇಕಲ್ಲ ಅಲ್ಲಿ. ಅದಕ್ಕೆ ಏನು ಅಷ್ಟೋ ಬಂದ ಪೈಕರ್, ಏನು ಕೊಡ್ಲಿ, 1 ಪ್ಲೇಟ್ ಕೋಳಿ ಬಜ್ಜಿ. ಇವ್ರು ಹೇಳಿದ್ದು 1 ಪ್ಲೇಟ್ ಕೋಳಿ ಬಜ್ಜಿ, ಅದಕ್ಕೆ ತಲೆ ಬಿಸಿ ಆಯ್ತು. ಪ್ಲೇಟ್ ಮೇಲೆ ಬರುವುದು 4 ಕೋಳಿ ಬಜ್ಜಿ. 3 ಹೇಗೆ ಹಂಚಿ ತಿಂತಾರೆ? ಇವರಿಗೆ ತಲೆ ಬೇಡ, ಇವರಿಗೆ ಕಲಿಸ್ತೇನೆ, ಕೋಳಿ ಬಜ್ಜಿಗೆ 20, ಇವರಿಗೆ ಕಲಿಸ್ತೇನೆ ಅಂತ ಹೇಳಿಕೊಂಡು 6 ಕೋಳಿ ಬಜ್ಜಿ ಇಟ್ಟ. 6 ಕೋಳಿ ಬಜ್ಜಿ ಸರಿ ತಿನ್ಬೋದಲ್ಲ, 2 ಮತ್ತೆ ಅಷ್ಟು ಹೊತ್ತು ಹೋಗ್ತಾರೆ. ಸರಿ ತಂದಿಟ್ಟು ಎಷ್ಟಾಯಿತು ಅಂತ ಅಲ್ಲಿಗೆ ಎಲ್ಲ ಆಯ್ತು, ಹೇಗೆ ದುಡ್ಡು ಮಾಡುವುದೆಲ್ಲ ಇದ್ರಿ ಅಂತ ಮಾತುಕತೆ ಆಯ್ತು. ಹೊರಡುವಾಗ ಎಷ್ಟಾಯಿತು ಅಂತ ಇವರು ಕೇಳಿದ್ರು. 30 ರೂಪಾಯಿ ಅಂತ ಹೇಳಿದ. 20 ರೂಪಾಯಿ ಗೋಳಿ ಬಜೆ, ಇವ 2 ಜಾಸ್ತಿ ಮಾಡಿದ್ರೆ 30 ರೂಪಾಯಿ ಅಂತ ಹೇಳಿದ. 10 ರೂಪಾಯಿ ಹಂಚಿಕೊಂಡ್ರು. ಅಲ್ಲ ಅಲ್ಲಿ ಮಧ್ವರಾಜ್ ಇಲ್ಲ ಫೋನ್ ಮಾಡ್ತಾ ಇದ್ದಾರೆ, ನಿಲ್ಲಿಸಿ ಅಂತ ಹೇಳ್ಬೋದಿರ್ಬೋದು. ಅದೇ ಮಧುರಾಜ ನಿಲ್ಲಿಸಿ ಅಂತ ಹೇಳಿ ಫೋನ್ ಮಾಡ್ತಾ ಇದ್ದಾರೆ. ಅಲ್ಲಿರುವಂತ ದನಿ ಇವರನ್ನು ನೋಡಿಲ್ಲ. ಇದು ನಮ್ಮ ಲಯನ್ಸ್ ಮೆಂಬರ್, ಯಾವಾಗಲೂ ಬರುವಂತವರು, ಟ್ರೆಸರರ್ ಎಲ್ಲ ಬರುವವರೇ. ಅವತ್ತಿಂದ 5 ರೂಪಾಯಿ ತೆಗೆದು ವೈದ್ಯರಿಗೆ ಕೊಟ್ಟು 5 ರೂಪಾಯಿ ಅವರಿಗೆ ಕೊಡ್ಲಿಕ್ಕೆ ಹೇಳಿದರು. ವೈದ್ಯರಿಗೆ ಮತ್ತೆ ಶುರು ಆಯ್ತು. 5 ರೂಪಾಯಿ ಕೊಟ್ಟರೆ ಈಗ ಕೊಡ್ತಾರೆ. ಅವ ಐಡಿಯಾ ಮಾಡಿದ, 5 ರೂಪಾಯಿ ನೋಟ್ ಒಳಗಿಟ್ಟ, 3 ರೂಪಾಯಿ 1 ರೂಪಾಯಿ ತೆಗ್ದ, ತಂದಿಟ್ಟ. ಹಂಚಿಕೊಳ್ಬೇಕೆ? 1 ರೂಪಾಯಿ ಪ್ರೆಸಿಡೆಂಟ್, ಸೆಕ್ರೆಟರಿ, ಟ್ರೆಸರರ್ ಹಂಚಿಕೊಂಡ್ರು. 9 ಕೂಡ್ಲಿ ಎಷ್ಟು? 27. ಅವನು ವೈದ್ಯರೆಷ್ಟು ತೆಗೆದದ್ದು? 2 ರೂಪಾಯಿ ಇಷ್ಟೇ ಹಾಕಿದ್ರು, 29 ಆಯ್ತು. 1 ರೂಪಾಯಿ ಎಲ್ಲಿ ಅಂತ ಮತ್ತೆ ನೀವು ನನ್ನ ಹತ್ರ ಸಿಕ್ಕಿದ್ರೆ ಹೇಳಿ. ಇಲ್ಲಿ ಈಗ ಧನ್ಯವಾದ ಕಾರ್ಯಕ್ರಮವನ್ನ ನಾನು ಚಾರ್ಟರ್ ಪ್ರಯತ್ನ ಬಹಳ ಅದ್ದೂರಿಯಾಗಿ ಸುಸೂತ್ರವಾಗಿ ನೆರವೇರಿಸಿದಂತಹ ನಮ್ಮ ಅಧ್ಯಕ್ಷರಾದಂತಹ ಚಿತ್ರಾಡಿ ಪುಡಕಾಯಿ ಅವರಿಗೆ ನಾನು ನಿಮ್ಮೆಲ್ಲರ ಪರವಾಗಿ ಧನ್ಯವಾದವನ್ನು ಸಮರ್ಪಿಸ್ತಾ ಇದ್ದೇನೆ. ಹಾಗೆ ಇಂದಿನ ಚಾರ್ಟರ್ ಪ್ರಯತ್ನ ನಮ್ಮ ಮನಸ್ಸಿಗೆ ನಾಟುವಂತೆ ತಮ್ಮ ಮಾತಿನ ಒಂದು ವಿಷಯದಿಂದ ನಮ್ಮನ್ನೆಲ್ಲ ಅದು ಪರಿಪೂರ್ಣವಾಗಿ ನಾವು ಜೀವನದಲ್ಲಿ ಅಳವಡಿಸಿಕೊಳ್ಳುವಂತೆ ಮಾಡಲಿಕ್ಕೆ ಪ್ರೇರಣೆ ನೀಡಿದಂತಹ ಕವಿತಾ ಶಾಸ್ತ್ರಿ ಇವರಿಗೆ ನಾನು ನಮ್ಮ ನಿಮ್ಮೆಲ್ಲರ ಪರವಾಗಿ ಧನ್ಯವಾದವನ್ನು ಸಮರ್ಪಿಸ್ತಾ ಇದ್ದೇನೆ. ಇನ್ನು ವೇದಿಕೆಯಲ್ಲಿರುವಂತಹ ನಮ್ಮ ಆರ್ಸಿಗಳು, ದರ್ಸಿಗಳು, IPP, ಸೆಕ್ರೆಟರಿ, ಕೋಶಾಧಿಕಾರಿ, ಹಾಗೆ ಬಂದಂತ ಎಲ್ಲರಿಗೂ, ಅದರಲ್ಲಿಯೂ ವಿಶೇಷವಾಗಿ ನಮ್ಮ ಈ ಚಾರ್ಟರ್ ಪ್ರಯತ್ನ ಒಂದು ನಮ್ಮ
ಮೂರು ತ್ರಿಮೂರ್ತಿಗಳು ಅಂತ ಹೇಳ್ಬೋದು. ನಮ್ಮ ಸ್ಥಾಪಕ ಅಧ್ಯಕ್ಷರಾದಂತಹ ನನ್ನ ಪ್ರೀತಿಯ ಅಣ್ಣನಾದಂತಹ ಡಾಕ್ಟರ್ MGR ವಸಂತ್ ಬಾಳಿಗ, ಶ್ಯಾಮ್ ಭಟ್ ಹಾಗೂ ಸತೀಶ್ ಕುರ್ವ, ಇವರಿಗೂ ಕೂಡ ನಾನು ನಿಮ್ಮೆಲ್ಲರ ಪರವಾಗಿ ಧನ್ಯವಾದವನ್ನು ಸಮರ್ಪಿಸ್ತಾ ಇದ್ದೇನೆ. ಹಾಗೆ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದಂತ ಪ್ರತಿಯೊಬ್ಬರಿಗೂ, ಅದು ಯಾವುದು ಆಗಿರ್ಬೋದು, ನಮ್ಮ ಮೊದಲಿನ ಪ್ರಾರ್ಥನೆಯಿಂದ ಹಿಡಿದು ಕೊನೆಗೆ ಧನ್ಯವಾದದವರೆಗೆ ಯಾರೆಲ್ಲ ಭಾಗವಹಿಸಿದ್ದಾರೆ ಅವರೆಲ್ಲರಿಗೂ ಕೂಡ ನಾನು ಒಂದೇ ಮಾತಿನಲ್ಲಿ ಧನ್ಯವಾದ. ಕಾರ್ಯಕ್ರಮದಲ್ಲಿ ಎರಡು ಹೋಸ್ಟ್ಗಳು ನಮಗೆ ಇವತ್ತು ಕೊಟ್ಟಿದ್ದಾರೆ, PJ ರೋಡ್ರಿಗಸ್ ಹಾಗೂ ಶ್ಯಾಮ್ ಭಟ್ ಸರ್. ಇವರು ಕೂಡ ಸಾರಿ ಅಲ್ಲ, ಶ್ಯಾಮ್ ಭಟ್ ಅಲ್ಲ, ಅವ್ರಿಗೆ ಶ್ಯಾಮ್ ಅಂತ ಬಂತು. ಆಗ್ಲಿ ಇನ್ನೊಮ್ಮೆ ಕೊಡುವಂತ ಯೋಗ ನಿಮಗೆ ಬಂದಿದೆ. ಶೈಲೇಶ್ ಅವರಿಗೂ ಕೂಡ ನಾನು ಧನ್ಯವಾದ. ಉಚ್ಚಲ ಜಲಧಿ ತರಂಗ ತವ ಶುಭ ನಾಮೇ ಜಾಗೆ ತವ ಶುಭ ಆಶಿಷ ಮಾಗೆ ಗಾಯೇ ತವ ಜಯ ಗಾಥಾ ಜನಗಣ ಮಂಗಳದಾಯಕ ಜಯ ಹೇ ಭಾರತ ಭಾಗ್ಯ ವಿಧಾತ ಜಯ ಹೇ ಜಯ ಹೇ ಜಯ ಹೇ ಜಯ 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 ಹೇ. ನೀವು ಹೇಳಿದ ಕ್ವಶನ್ ಇನ್ನು ಅರ್ಧ ಗಂಟೆಯಲ್ಲಿ ಆನ್ಸರ್ ಸಿಗ್ತದೆ ಸರ್. 8 ಫೆಲೋಶಿಪ್ ಅಂಡ್